ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ದರದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಇವತ್ತು ಬಹಳ ಇಂಪಾರ್ಟೆಂಟ್ ಅಧ್ಯಾಯ. ಮಧ್ವಾಚಾರ್ಯರು ಕೋಟ್ ಮಾಡಿದ ಬಹಳ ಕಡೆ ಕೋಟ್ ಮಾಡಿದ ಪದ್ಯಗಳು ಇದರಲ್ಲಿ ಇವೆ. ಹೀಗಾಗಿ ಬಹಳ ಇಂಪಾರ್ಟೆಂಟ್. ನಿನ್ನೆ ನಾವು ನೋಡಿದ್ವಿ, ಜ್ಞಾನಾದಪೇತಾಯ ವೃತ್ತಿ ಸಾ ವಿನಾಶಯತಿ ಪ್ರಜಾ. ಜ್ಞಾನದಿಂದ ಹೊರತಾದ ಪ್ರವೃತ್ತಿ ಪ್ರಜೆಗಳನ್ನು ಹಾಳು ಮಾಡುತ್ತೆ. ಅಂದರೆ ಜ್ಞಾನ ಅಟ್ಲೀಸ್ಟ್ ಉದ್ದೇಶ ಅಂತ ಗೊತ್ತಿರಬೇಕು ನಮಗೆ. ಪರ್ಪಸ್ ಆಫ್ ಲೈಫ್ ಏನು? ದೇವರ ತಿಳಿವು. ಯಜ್ಞವು ದೇವರ ತಿಳಿವಿನಲ್ಲಿ ಸಾಧನ. ಎಲ್ಲ ಸೇವೆ, ಪೂಜೆ, ವ್ರತ, ದಾನ, ಉಪಕಾರ ಎಲ್ಲವೂ ಜ್ಞಾನದ ಕಡೆಗಿನ ಹೆಜ್ಜೆಗಳು. ಜ್ಞಾನವಿಲ್ಲದೆ ಯಾವುದೂ ಇಲ್ಲ. ಇದು ಪಾಯಿಂಟ್. ಆಯ್ತಾ? ಇಲ್ಲಿಂದ ಮುಂದೆ ಹೋಗೋಣ. ಈಗ ನಿನ್ನೆ ಇಲ್ಲಿ ತನಕ ನೋಡಿದ್ವಿ. ಇಲ್ಲಿಂದ ಮುಂದೆ ನಾವು ಆಚಾರ್ಯರು ಬಹಳ ಕಡೆ ಕೋಟ್ ಮಾಡ್ತಾರೆ. ಉಪನಿಷತ್ ಭಾಷ್ಯಗಳಲ್ಲಿ ಕೋಟ್ ಮಾಡುವ ಒಂದು ಸಂಗತಿ, ಐಕಾತ್ಮ್ಯಂ ನಾಮ ಯದಿದಂ ಕೇಚಿದ್ ಬ್ರೂಯುರನೈಪುಣಾಃ ಶಾಸ್ತ್ರಾಣ್ಯಬುದ್ಧ್ವಾ ತತ್ವೇನ ಕೇ ತಥಾ ವಾದಬಲಾ ಜನಾಃ. ಇದು ಮಧ್ವಾಚಾರ್ಯರ ಪಾಠ. ಇಷ್ಟರ ನಡುವೆ ಈ ಜ್ಞಾನ ಅಂದರೆ ಏನು? ಬಹಳ ಜನ ಐಕಾತ್ಮ್ಯಂ, ದೇವರು ಮತ್ತು ಜೀವ ಅಥವಾ ಬ್ರಹ್ಮ ಮತ್ತು ಜೀವ ಇಬ್ಬರೂ ಒಂದೇ ಅನ್ನುವ ವಾದವನ್ನು ಬಹಳ ಜನ ಮುಂದೆ ಇಡ್ತಾರೆ. ಐಕಾತ್ಮ್ಯಂ ನಾಮ ಯದಿದಂ ಕೇಚಿದ್ ಬ್ರೂಯುಃ ಅನೈಪುಣಾಃ. ಅವರು ಜಾಣರಲ್ಲ. ಶಾಸ್ತ್ರಾಣ್ಯಬುದ್ಧ್ವಾ ತತ್ವೇನ ತಥಾ ವಾದಬಲಾ ಜನಾಃ. ಚೆನ್ನಾಗಿ ಶಾಸ್ತ್ರವನ್ನು ತಿಳಿಯದೇ ಮಾಡಿದ ವಾದವದು. ಇದು ಆಚಾರ್ಯರ ಪಾಠ. ಈಗ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಐಕಾತ್ಮ್ಯಂ ನಾಮ ಕಶ್ಚಿದ್ ಕದಾಚಿದಭಿಪದ್ಯತೆ ಶಾಸ್ತ್ರಾಣ್ಯಬುದ್ಧ್ವಾ ತತ್ವೇನ ಕೇಚಿದ್ವಾದ ಬಲಾಜ್ಜನಾಃ ಅಂತ ಮಾಡಿದ್ದಾರೆ. ಅಷ್ಟೇ, ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಆದರೆ ಸ್ಪಿರಿಟ್ ಅದೇ. ಕೆಲವರು ಎಲ್ಲ ಶಾಸ್ತ್ರದ ಸಾರ ಏನು, ಕ್ವಿಂಟ್ ಎಸೆನ್ಸ್ ಏನು, ಮೋನಿಸಮ್, ಅಭೇದ, ಇದು ಅವರು ಹೇಳುವಂಥದ್ದು. ನಾವು ಹಾಗೆ ಹೇಳ್ತಾ ಇಲ್ಲ ಅಂತಾರೆ ವೇದವ್ಯಾಸರು. ಶಾಸ್ತ್ರವನ್ನು ತಿಳಿಯದವರು ಹಾಗೆ ಹೇಳ್ತಾ ಇದ್ದಾರೆ. ಯಾಕೆ? ಕಾಮದ್ವೇಷಾಭಿಭೂತತ್ವಾತ್ ಅಹಂಕಾರವಶಂಗತಾಃ. ನಾನು ಅಂತ ಹೇಳಿಕೊಳ್ಳುವ ಉದ್ದೇಶ ಏನು? ಅವನು ನಾನು ಅಂತ ಯಾಕೆ ಹೇಳ್ಕೋಬೋದು ಒಬ್ರು? ನನಗಿಂತ ಅವನು ಗುಣಗಳಲ್ಲಿ ಮಿಗಿಲು ಅಂತಾದರೆ ನಾನು ಅವನಿಗೆ ಬಾಗಬೇಕಾಗತ್ತೆ. ಸರ್ವರು ಸಮಾನರು, ಸರ್ವರು ಸಮಾನರು ಅಂತ ಹೇಳ್ತಾರಲ್ಲ, ಯಾಕೆ ಹೇಳ್ತಾ ಇದ್ದಾರೆ? ಯೋಚನೆ ಮಾಡಿ ಒಂದು ಸ್ವಲ್ಪ. ಎಲ್ಲರೂ ಒಂದೇ, ಎಲ್ಲರೂ ಒಂದೇ. ಅವರೇನು ಜೀವನದಲ್ಲಿ ಹಾಗೆಲ್ಲರೂ ಒಂದಾಗಿರೋದೇ ಇಲ್ಲ. ಇದಾರ ಯಾರಾದರೂ? ಜಾತಿ ಭೇದ, ತಾರತಮ್ಯ, ಇವುಗಳ ನಡುವೆ ನಾವು ಸಮರ ಸಾರಿದ್ದೇವೆ ಅಂತ ಹೇಳುವವರು ಅವರು ಡ್ರೈವರ್ ಪಕ್ಕ ಕುತ್ಕೊಂಡು ಊಟ ಮಾಡಲ್ಲ, IAS ಆಫೀಸರ್ಗಳು. ಅದರಿಂದಾಗಿ
ವೇದವ್ಯಾಸರು ಬಹಳ ಚೆನ್ನಾಗಿ ಕೊಡ್ತಾರೆ. ಕಾಮದ್ವೇಷಾಭಿಭೂತತ್ವಾತ್. ಒಂದು ಕಾಮ, ಇನ್ನೊಂದು ದ್ವೇಷ, ದೇವರ ಬಗೆಗಿನ ದ್ವೇಷ. ಇದು ಮಧ್ವಾಚಾರ್ಯರು ಬಹಳ ಕಡೆ ಕೋಟ್ ಮಾಡಿರುವಂತಹ ಪದ್ಯ. ಇದನ್ನು ನೆನ್ಪಿಟ್ಕೊಳ್ಳಿ. ಆಚಾರ್ಯರು ಎಲ್ಲಿ ಕೋಟ್ ಮಾಡಿರೋದು ಅಂತ ಹೇಳಿ, ಆಯ್ತಾ? ಇದರಲ್ಲಿ ಶಿವಮರಶ್ಮಿ ಹಾಗೂ ಕಪಿಲರ ಸಂವಾದ 254ನೆಯ ಅಧ್ಯಾಯ. ಇದರಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದ್ದು ಬಹಳ ಇದೆ. ಆಚಾರ್ಯರು ಮಹಾಭಾರತದಿಂದ ಬಹಳ ಉಲ್ಲೇಖ ಮಾಡಿದ್ದಾರೆ. 254 ಕೆಲವು ಪಾಠದಲ್ಲಿ, 255 ಕೆಲವು ಪಾಠಗಳಲ್ಲಿ ಇದಿದೆ. ಐಕಾತ್ಮ್ಯಂ ನಾಮ ಯದಿದಂ ಕೇಚಿತ್ ಬ್ರೂಯುರನೈಪುಣಾಃ. ಕೆಲವರು ಏಕಾತ್ಮತಾವಾದವನ್ನು ಹೇಳುತ್ತಾರೆ, ಅವರು ಜಾಣರಲ್ಲ. ಶಾಸ್ತ್ರಾಣಿ ಅಬುದ್ಧ್ವಾ ತತ್ವೇನ ತಥಾ ವಾದಬಲಾದನಾಃ. ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿಯದೆ ಆ ರೀತಿ ಬಲವಾಗಿ ವಾದ ಮಾಡ್ತಾರೆ. ಕಾಮದ್ವೇಷಾಭಿಭೂತತ್ವಾತ್ ಅಹಂಕಾರವಶಂಗತಾಃ. ಐಕ್ಯವನ್ನು ಹೇಳುವ ಉದ್ದೇಶ ಏನು? ಕಾಮ, ದ್ವೇಷ, ದೇವರ ಬಗೆಗಿನ ದ್ವೇಷ. ನಾನು ಎಲ್ಲರಿಗೂ ಯಾಕೆ ಪೂಜ್ಯನಾಗಬಾರದು ಅನ್ನುವ ಕಾಮ. ದೇವರ ಗುಣವನ್ನು ಯಾಕ್ರಿ ಮೆಚ್ಚಬೇಕು, ಯಾಕೆ ನಮಸ್ಕಾರ ಮಾಡಬೇಕು ಅನ್ನುವ ದ್ವೇಷ. ಈ ಎರಡು ಕೂತು ಅಹಂಕಾರವಶಂಗತಾಃ. ಅಹಂಕಾರ ಬರುತ್ತೆ. ಅಹಂಕಾರ ಅಂದ್ರೇನು? ನಮ್ಮ ಪಂಡಿತಾಚಾರ್ಯರು ಬಹಳ ಸೊಗಸಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಅವಿದ್ಯಮಾನಾತ್ಮಗುಣಾಭಿಮಾನಂ ಮೋಹಾದಹಂಕಾರ ಮುಷಂತಿ ಸಂತಃ ಅವಿದ್ಯಮಾನೋ ನ ಗುಣೋಸ್ಥಿರಾಮೇ. ಅಹಂಕಾರ ದೇವರಿಗಿಲ್ಲ. ಯಾಕೆ? ಅಹಂಕಾರ ಅಂದ್ರೇನು? ತನ್ನಲ್ಲಿ ಇಲ್ಲದ ಗುಣವನ್ನು ತನ್ನದು ಅಂತ ಅಂದುಕೊಂಡ್ರೆ ಅದು ಅಹಂಕಾರ. ಇವರಲ್ಲಿ ಸರ್ವಗುಣ ಪೂರ್ಣತ್ವ ಇಲ್ಲ, ಇದೆ ಅಂತ ಭ್ರಮಿಸ್ತಾರೆ. ಅದು ದೇವರಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನು ಸಹಿಸಲಿಕ್ಕಾಗಲ್ಲ. ಆ ಅಹಂಕಾರದಿಂದ ನಾನು ಬ್ರಹ್ಮ ಒಂದೇ ಅಂತಾರೆ. ಹಾಗಂತ ಹೇಳಲಿಕ್ಕಾಗಲ್ಲ. ನಾನೇ ದೇವರು ಅಂತ ಹೇಳ್ಕೊಂಡ್ರೆ ಜನ ನಗ್ತಾರೆ ಅಥವಾ ಬೈತಾರೆ, ಅದಕ್ಕೆಲ್ಲ ದೇವರು ಅಂತಾರೆ. ಆಚರಣೆ ಇದೆಯಾ ಹಾಗೆ? ಮೋಹಕವಾದ ಮಾತುಗಳು 1000 ಸಿಗತ್ತೆ. ಎಲ್ಲರೂ ಕುಡಿಯುವ ನೀರು ಒಂದೇ, ಜಲ ಒಂದೇ, ಹರಿಯುವ ರಕ್ತ ಒಂದೇ. ಹೌದಾ? ಡಾಕ್ಟರ್ ಹತ್ರ ಹೋಗಿ ಕೇಳಿ, ಇವನು ಕೊಡಬೇಕಾದ ಗ್ರೂಪಿನ ರಕ್ತ ಬಿಟ್ಟು ಬೇರೆಯವ್ರು ಕೊಡ್ಬೋದಾ ಅಂತ. ಸುಮ್ಮನೆ ಅವೆಲ್ಲ. ಯಾಥಾ ತಥ್ಯಮ ವಿಜ್ಞಾಯ ಶಾಸ್ತ್ರಾಣಾಂ ಶಾಸ್ತ್ರದಸ್ಯವಃ ಬ್ರಹ್ಮಸ್ತೇನ ನಿರಾರಂಭಾಃ ಅಪಕ್ವ ಮನಸೋ ಶಿವಾಃ. ಯಾಥಾ ತಥ್ಯಮ ವಿಜ್ಞಾಯ, ಸತ್ಯವನ್ನು, ಶಾಸ್ತ್ರದ ಸತ್ಯವನ್ನು ತಿಳಿಯದೆ, ಶಾಸ್ತ್ರದಸ್ಯವಃ, ಶಾಸ್ತ್ರದ ಕಳ್ಳರು. ಬ್ರಹ್ಮಸ್ತೇನಾಹ, ದೇವರನ್ನ ಕದ್ದವರು. ಶಾಸ್ತ್ರವನ್ನು ಮಾತ್ರ ಕದಿಲಿಲ್ಲ, ದೇವರನ್ನೇ ಕದ್ದವರು. ಕದ್ದು ಏನು ಮಾಡ್ತಾರೆ? ದೇವರ ನಿಜವಾದ ಗುಣಗಳನ್ನು ಕವರ್ ಮಾಡೋದೇನಿದೆ, ದಟ್ಸ್ ಕಾಲ್ಡ್ ಬ್ರಹ್ಮಸ್ತೇನ. ಬ್ರಹ್ಮಸ್ತೇನಾಹ ನಿರಾರಂಭಾಹ. ಯಾವ ಕ್ರಿಯೆಯನ್ನು ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆ ಮಾಡಬೇಕು? ನಾನೇ ಅವನಾಗಿರ್ಬೇಕಾದ್ರೆ ಅವನು ಭಕ್ತಿಯಿಂದ ಪೂಜಿಸೋದೇನು? ಅಲ್ಲ, ಮಾಡ್ತಾ ಇದ್ದಾರಲ್ಲ. ಐಕ್ಯವನ್ನು ಹೇಳುವವರು ಯಾರು ಭೇದವನ್ನು ಹೇಳ್ತಾರೆ ಅವ್ರಿಗಿಂತ ಹೆಚ್ಚು ಪೂಜೆ ಮಾಡ್ತಾರೆ. 4 ಗಂಟೆ 3.5 ಗಂಟೆ ಪೂಜೆ ಮಾಡ್ತಾರಲ್ಲ, ಮಾಡ್ತಾರಪ್ಪ. ಅವ್ರ ಖಾತ್ರಿ ಇಲ್ಲ ಅಂತ ಅರ್ಥ ಅಷ್ಟೆ. ಖಾತ್ರಿ ಇದ್ದವ್ರು ಏನು ಮಾಡಲ್ಲ. ನಿರಾರಂಭಾಹ, ಯಾವ ಪೂಜೆಯನ್ನು ಮಾಡೋಲ್ಲ. ಬ್ರಹ್ಮಸ್ತೇನ ನಿರಾರಂಭಾಹ ಅಪಕ್ವ ಮನಸೋ ಶಿವಾಹ ಅಂತ ಆಚಾರ ಪಾಠ. ಅಪಕ್ವ ಮತಯೋ ಶಿವಾಹ ಅಂತ ಇವ್ರ ಪಾಠ. ಅರ್ಥ ಒಂದೇ. ಮಾಗದ ಬುದ್ಧಿಯವರು. ಅಶಿವಾಹ ಜಗತ್ತಿಗೆ ಅಮಂಗಳಪ್ರಾಯರು. ನೈರ್ಗುಣ್ಯಮೇವ ಪಶ್ಯಂತಿ ಗುಣಾನ್ ಅನುಯುಂಜತೆ. ಅವರು ಗುಣಗಳಿಲ್ಲ ಅಂತಾನೆ ನೋಡ್ತಾರೆ. ಆಚಾರ್ಯರದ್ದು ವೈಗುಣ್ಯಮೇವ ಪಶ್ಯಂತಿ ಅಂತ ಪಾಠ, ಇವ್ರದ್ದು ನೈರ್ಗುಣ್ಯಮೇವ ಪಶ್ಯಂತಿ ಅಂತ ಈಗ ಪ್ರಚಲಿತ ಪಾಠ. ವೈಗುಣ್ಯಮೇವ, ದೇವರಲ್ಲಿ ಗುಣವಿಲ್ಲ ಅಂತ ನೋಡ್ತಾರೆ.
ನ ಗುಣಾನ್ ಅನುಯುಂಜತೆ, ದೇವರಲ್ಲಿ ಗುಣಗಳನ್ನು ಚಿಂತಿಸುವುದೇ ಇಲ್ಲ. ಆನಂದ, ಜ್ಞಾನ, ಆ ಒಂದು ವೈಭವ, ಪ್ರೇಮ, ವಾತ್ಸಲ್ಯ, ಔಚಿತ್ಯ, ಸುಖ, ಯಾವ ಗುಣವನ್ನು ಚಿಂತನೆ ಮಾಡೋಲ್ಲ. ತೇಷಾಂ ತಮಃ ಶರೀರಾಣಾಂ ತಮ ಏವ ಪರಾಯಣಂ. ಈ ರೀತಿಯಾಗಿ ತಮಸ್ಸಿನಿಂದ ಬಂದವರು, ತಮಸ್ಸಿಗೆ ಸಲ್ಲುವವರು. ಇನ್ನು ಚಂದ ಹೇಳೋದಾದರೆ ಕತ್ತಲಿನಿಂದ ಬಂದವರು, ಬೆಳಕಿನಿಂದ ಮತ್ತೆ ಕತ್ತಲಿಗೆ ಸಲ್ಲುವವರು. ತಮಃ ಶರೀರಾಣಾಂ, ಅವರಿಗೆ ತಮ ಏವ ಪರಾಯಣಂ, ಅಲ್ಲಿಗೆ ಹೋಗ್ತಾರೆ. ಯೋ ಯಥಾ ಪ್ರಕೃತಿರ್ಜಂತು ಪ್ರಕೃತೆಸ್ತದ್ವಚಾನುಗಃ ತಸ್ಯ ಕ್ರೋಧಶ್ಚ ಕಾಮಶ್ಚ ದ್ವೇಷೋ ದಂಭೋ ನೃತಂ ಮದಃ ನಿತ್ಯಮೇವಾನುವರ್ತಂತೆ ಗುಣ ಪ್ರಕೃತಿ ಸಂಭವಾಃ. ಯಾರ ಸ್ವಭಾವ ಹೇಗೋ ಅವನು ಅದಕ್ಕೆ ಒಲಿಯುತ್ತಾನೆ. ಅವನ ಕಾಮ, ಕ್ರೋಧ, ದ್ವೇಷ, ದಂಭ, ತಪ್ಪು ತಿಳುವಳಿಕೆ, ಮದ, ಇವುಗಳೆಲ್ಲ ಅವನಿಗೆ ಬಹಳ ಇಷ್ಟ ಆಗತ್ತೆ. ಅದು ಅವನಿಗೆ ಒಳಿತು ಅಂತ ಕಾಣುತ್ತೆ. ಅದೇ ಚಂದ ಅಂತ, ಅದೇ ಆಪ್ಯಾಯಮಾನ ಆಗತ್ತೆ ಅವನ ಪಾಲಿಗೆ. ಏತದ್ಬುದ್ಧ್ವಾನುಪಶ್ಯಂತಹ ಸಂತ್ಯಜೇಯುಶ್ಚುಭಾಶುಭಂ ಪರಾಂ ಗತಿಮಭೀಪ್ಸಂತಹ ಯತಯಸ್ಸಂಯಮೇ ರತಾಃ. ಅದರಿಂದಾಗಿ ಪರಗತಿಯನ್ನು ಅನುಭವಿಸುವ ಯತಿಗಳು ಈ ಪ್ರಕೃತಿಯ ಶರೀರದ ಅರ್ಜಂತ ಏನಿರುತ್ತೆ ಅದನ್ನು ಕಂಟ್ರೋಲ್ ಮಾಡ್ತಾರೆ. ಅದರಿಂದಾಗಿ ಯತಿಗಳು ಗ್ರೇಟ್ ಅಂತ. ಇವಾಗ ಗೃಹಸ್ಥರು ಕೂಡ ಅದರಲ್ಲಿ ಇದ್ದು ಅದನ್ನು ದಾಟಬೇಕು. ಯತಿಗಳೇನು ಮಾಡ್ತಾರೆ? ಅದರಲ್ಲಿ ತೊಡಗೋದೇ ಇಲ್ಲ. ಇಲ್ಲಿ ಯತ್ಯಾಶ್ರಮ ಶ್ರೇಷ್ಠ, ಗೃಹಸ್ಥಾಶ್ರಮ ಕನಿಷ್ಠ, ಗೃಹಸ್ಥಾಶ್ರಮ ಶ್ರೇಷ್ಠ, ಯತ್ಯಾಶ್ರಮ ಕನಿಷ್ಠ ಅನ್ನುವ ವಾದವಲ್ಲ. ಯಾವ ಇಂಟೆನ್ಷನ್ನಲ್ಲಿ ಎರಡೂ ಹೊರಡುತ್ತೆ. ಒಬ್ಬ ಬ್ರಹ್ಮಚರ್ಯಾಶ್ರಮ, ಒಬ್ಬ ಸನ್ಯಾಸಾಶ್ರಮವನ್ನು ಯಾಕೆ ಸ್ವೀಕಾರ ಮಾಡ್ತಾನೆ, ಒಬ್ಬ ಗೃಹಸ್ಥಾಶ್ರಮವನ್ನು ಯಾಕೆ ಸ್ವೀಕಾರ ಮಾಡ್ತಾನೆ ಅಂತ. ಆರಂಭದಲ್ಲಿ ಶಿವಮರಶ್ಮಿ ಸಿಟ್ಟು ಮಾಡಿಕೊಂಡ, ಕಪಿಲನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಬೈದ ಕಪಿಲನನ್ನು. ಆಗ ಕಪಿಲ, ಇಲ್ಲಪ್ಪ ನಾನು ನಾಸ್ತಿಕ ಅಲ್ಲ, ಸನ್ಯಾಸಿ ಆದರೆ ನಾಸ್ತಿಕ ಅಲ್ಲ, ನಾನು ವೇದವನ್ನು ನಿರಾಕರಣೆ ಮಾಡಲಿಲ್ಲ ಅಂತ ಹೇಳಿ ಸಮಾಧಾನವಾಗಿ ಉತ್ತರ ಕೊಟ್ಟ. ನಮಗೆ ಗೃಹಸ್ಥಾಶ್ರಮಕ್ಕೆ ಸಂಬಂಧಪಟ್ಟ ಪಾಯಿಂಟ್ಗಳು ಒಂದು 10-15 ಸಿಕ್ಕಿತು, ಸನ್ಯಾಸಾಶ್ರಮಕ್ಕೆ ಸಂಬಂಧಪಟ್ಟ ಪಾಯಿಂಟ್ಗಳು 10-15 ಸಿಕ್ಕಿತು. ಅದರಿಂದಾಗಿ ಏನು ಅಂದರೆ, ಆಶ್ರಮ ಅವನ ಆಯ್ಕೆ, ಅವನ ಸ್ವಭಾವದ, ಅವನ ಪ್ರಭಾವದ, ಅವನ ಇಬ್ಬರು ಒಳ್ಳೆಯವರೇ. ಒಳ್ಳೆ ಗೃಹಸ್ಥಾಶ್ರಮಿ ಏನು ಒಳ್ಳೆಯವನಲ್ವೇ? ಒಳ್ಳೆ ಸನ್ಯಾಸಾಶ್ರಮಿ ಒಳ್ಳೆಯವನಲ್ವೇ? ಒಳ್ಳೆಯತನ ಅನ್ನೋದು ಸನ್ಯಾಸಾಶ್ರಮದಲ್ಲಿ ತೊಡಗಿದೆ ಇವನ ಪಾಲಿಗೆ, ಇವನು ಒಳ್ಳೆಯತನ ಅನ್ನೋದು ಗೃಹಸ್ಥಾಶ್ರಮದಲ್ಲಿ ತೊಡಗಿದೆ. ಹೇಗಿರಬೇಕು ಅನ್ನೋದಷ್ಟೇ ಇದರ ತಾತ್ಪರ್ಯ ಆಗಿತ್ತು. ಸ್ಯುಮರಶ್ಮಿ ಸರ್ವಮೇತತ್ವಯಾ ಬ್ರಹ್ಮನ್. ಹೀಗೆ ಯತಿಯ ಉದ್ದೇಶ ಏನು, ಯತಿಯ ಪ್ರವೃತ್ತಿ ಏನು, ಇಷ್ಟನ್ನು ಇಲ್ಲಿ ನೋಡಿದೆವು. ಸ್ಯುಮರಶ್ಮಿ ಸರ್ವಮೇತತ್ವಯಾ ಬ್ರಹ್ಮನ್ ಶಾಸ್ತ್ರತಃ ಪರಿಕೀರ್ತಿತಂ ನಹ್ಯ ವಿಜ್ಞಾಯ ಶಾಸ್ತ್ರಾರ್ಥಂ ಪ್ರವರ್ತಂತೆ ಪ್ರವೃತ್ತಯಃ. ಪೂಜ್ಯರೇ, ಶಾಸ್ತ್ರದ ಹಿನ್ನೆಲೆಯಲ್ಲಿ ನೀವು ಎಲ್ಲವನ್ನು ಬಿಡಿಸಿ ಹೇಳಿದಿರಿ. ಗೃಹಸ್ಥಾಶ್ರಮದ ಗುಟ್ಟು ಏನು, ಸನ್ಯಾಸಾಶ್ರಮದ ಗುಟ್ಟು ಏನು ಅಂತನ್ನೋದನ್ನು ಹೇಳಿದಿರಿ. ನಹಿ ಅವಿಜ್ಞಾಯ ಶಾಸ್ತ್ರಾರ್ಥಂ ಪ್ರವರ್ತಂತೆ ಪ್ರವೃತ್ತಯ. ಶಾಸ್ತ್ರವನ್ನು ತಿಳಿಯದೆ ತೊಡಗುವುದೇ ಸರಿಯಾಗಿರೋದಿಲ್ಲ ಅಲ್ವಾ? ಶಾಸ್ತ್ರವನ್ನು ತಿಳಿಯದೆ ಅವನು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದರೆ ಹೆಂಗೆ? ಶಾಸ್ತ್ರವನ್ನು ತಿಳಿಯದೆ, ಶಾಸ್ತ್ರ ಅಂದರೆ ಈಗ ನಮ್ಮ ಪಾಲಿಗೆ ಮಹಾಭಾರತ, ಅವಾಗ ಪಂಚರಾತ್ರಾತ್ಮಕವಾಗಿತ್ತು ಆ ಜ್ಞಾನ. ಪಾಂಡವರ ಕಾಲದಲ್ಲಿಯೂ ಮಹಾಭಾರತ ಟೆಕ್ಸ್ಟ್ ಇತ್ತ ಅಂತಂದರೆ ಇರಲಿಲ್ಲ. ಅವ್ರ ಜೀವನದಲ್ಲಿ ನಡೆದ ಘಟನೆಗಳನ್ನೆಲ್ಲ ನಂತರ ತಾನೇ ಕಟ್ಟಿಕೊಡ್ಲಿಕ್ಕಾಗೋದು ಅಲ್ಲ. ವೇದವ್ಯಾಸರು ಮೊದಲು ಮಾಡಿರ್ತಾರೆ. ವೇದವ್ಯಾಸರು ಮೊದಲೇ ಮಾಡಿದ್ದನ್ನು, ಮಹಾಭಾರತಕ್ಕಿಂತ ಮೊದಲೇ ಮಾಡಿದ್ದನ್ನು ಪಾಂಡವರು ಓದಿರ್ತಾರ ಅಂದರೆ
ಪಾಂಡವರಿಗೆ ಅದು ಎಸ್ಟಾಬ್ಲಿಷ್ ಆಗಿರುತ್ತಾ ಇಲ್ವಾ ಗೊತ್ತಿಲ್ಲ, ಪ್ರಾಯ ಆಗಿರಲ್ಲ. ಪಾಂಡವರ ಪಾಲಿಗೆ ಇದು ಎಸ್ಟಾಬ್ಲಿಷ್ಡಾ? ಪ್ರಾಯ ಆಗಿರಲ್ಲ. ಅದು ಈ ಟೆಕ್ಸ್ಟ್ ಆಗಿರಲ್ಲ, ವೇದವ್ಯಾಸರ ತಲೆನಲ್ಲಿರುತ್ತೆ. ಹಾಗಾದರೆ ಪಾಂಡವರ ಕಾಲದಲ್ಲಿದ್ದ ಟೆಕ್ಸ್ಟ್ ಯಾವುದು? ವೇದ ಮತ್ತು ಪಂಚರಾತ್ರ. ವೇದ ಪಂಚರಾತ್ರ ಬರುವ ಮುನ್ನ ವೇದದ ರೂಪದಲ್ಲಿತ್ತು ಟೆಕ್ಸ್ಟ್ ಅದು. ಏಕೆಂದ್ರೆ ಮಧ್ವಾಚಾರ್ಯರು ಆ ಟೆಕ್ಸ್ಟ್ ಫಾರ್ಮೇಷನ್ ಹೆಂಗಾಗ್ತಾ ಬಂತು ಅಂತ ಅಲ್ಲಿ ಹೇಳಿದ್ದಾರೆ. ನಾವು ಗಮನ ಕೊಡಬೇಕಷ್ಟೆ. ಒಂದು ಅಥರ್ವಣೋಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ, ಮೊದಲು ವೇದ ಹೇಗಿತ್ತು, ಎಲ್ಲ ಕಲಸು ಮೇಲೋಗರವಾಗಿ ಇತ್ತು, ಹೀಗೆ. ಅದರಿಂದ ಶಾಸ್ತ್ರಾರ್ಥ ಅಂತಂದ್ರೆ ಸ್ಯೂಮರಶ್ಮಿ ಮತ್ತೆ ಆ ಕಪಿಲ ಇಬ್ಬರು ವಾದ ಮಾಡ್ತಾ ಇದ್ದದ್ದು ಪಾಂಡವರು ಬರೋದಕ್ಕಿಂತ ಮೊದಲು ಎಷ್ಟೋ ಸಾವಿರ ವರ್ಷಗಳ ಹಿಂದೆ. ಅವಾಗ ಯಾವುದು ಟೆಕ್ಸ್ಟ್ ಇತ್ತು? ಮಹಾಭಾರತ ಅಂತೂ ಇರಲಿಲ್ಲ. ನೋಡಿ, ಜ್ಞಾನ ಒಂದೇ, ಬೇರೆ ಬೇರೆ ಟೆಕ್ಸ್ಟಿನಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಬರುತ್ತೆ. ಇದು ಅರ್ಥ ಮಾಡ್ಕೊಳ್ಬೇಕು. ವೇದವ್ಯಾಸರು ಇದು ಎಲ್ಲವನ್ನ ಸೇರಿ ಒಂದು ಸೂತ್ರ ಮಾಡಿದ್ದಾರೆ, ಗತಿ ಸಾಮಾನ್ಯಾತ್ ಅಂತ. ಎಲ್ಲ ಆಯಾ ಕಾಲದಲ್ಲಿ ಉಪಲಬ್ಧ ಇರುವ ಗ್ರಂಥಗಳ ಜ್ಞಾನ ಗತಿ. ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಪೌರುಷೇಯ ಗ್ರಂಥಗಳಿರುತ್ತೆ. ಅಪೌರುಷೇಯವಾದದ್ದನ್ನಂತೂ ಬಿಡ್ರಿ, ಋಗ್ವೇದ, ಯಜುರ್ವೇದ, ತಾಮವೇದ, ಅಥರ್ವವೇದ, ಅದು ಕೂಡ ಆಯಾ ಕಾಲಕ್ಕೆ ತಕ್ಕಂತೆ ಎಡಿಟ್ ಆಗಿರುತ್ತೆ. ಆಯಾ ಕಾಲಕ್ಕೆ ತಕ್ಕಂತೆ ಎಡಿಟ್ ಆಗಿರುತ್ತೆ. ಈಗ ಈ ಕಾಲಕ್ಕೆ ತಕ್ಕಂತೆ ವೇದವ್ಯಾಸರು ಎಡಿಟ್ ಮಾಡಿ ಕೊಟ್ಟಿದ್ದಾರೆ. ವೇದವ್ಯಾಸರ ಎಡಿಟಿಂಗ್ ಇದೆಯಲ್ಲ, ಯಾಕೆ ಹೀಗಿದೆ ಅಂತ ಹೇಳಿ ನಾವು ಮಧ್ವರಿಂದ ನೋಡಬಹುದು, ಓದಬಹುದು. ಮಧ್ವಾಚಾರ್ಯರ ಋಗ್ಭಾಷ್ಯದ ಹಿನ್ನೆಲೆಯಲ್ಲಿ ಮತ್ತೆ ಬೇರೆ ಬೇರೆ ಗ್ರಂಥಗಳ ಹಿನ್ನೆಲೆಯಲ್ಲಿ ಈ ಟೆಕ್ಸ್ಟಿನ ಒಂದು ವಿನ್ಯಾಸ, ಎಡಿಟಿಂಗ್ ಸ್ಟೈಲ್ ಹೀಗೆ ಹಾಕಿದೆ ಅಂತ ನೋಡಬಹುದು. ಅದು ಆಮೇಲೆ ನೋಡೋಣ. ಆ ಟೆಕ್ಸ್ಟು ಬೇರೆ ಬೇರೆ ಟೆಕ್ಸ್ಟು ಒಂದು ಜ್ಞಾನವನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೊರಟಿದೆ. ಆಯಾ ಕಾಲದಲ್ಲಿ ಯಾವ ಯಾವ ಟೆಕ್ಸ್ಟ್ ಇರುತ್ತೆ ಅಂತ. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ದು, ಸುಮ್ಮನೆ ಅಲ್ಲ, ಅವ್ರು ಹೇಳಿದ್ದು ಉತ್ಸನ್ನಾ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿ ನವರ್ತತೆ ಅಂತ. ಇನ್ನು ಮಧ್ವಾಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ ಎಷ್ಟು ಕೋಟಿ ಗ್ರಂಥಗಳಿತ್ತು ಅಂತ ಉಲ್ಲೇಖ ಮಾಡಿದ್ದಾರೆ. ಹೆಚ್ಚಿನವರು ಗಮನಿಸದ ಭಾಗ ಅದು. ಅದನ್ನ ನೋಡ್ತಾ ಇದ್ರೆ ಆಚಾರ್ಯರ ಅಗಾಧತೆ ನೋಡಿ ಎದೆ ಹೊಡ್ಕೊಂಡ್ಬಿಡ್ತೀವಿ ನಾವು. ಅದಕ್ಕೆ ನೋಡ್ಲಿಕ್ಕೆ ಹೋಗ್ತಾ ಇಲ್ಲ. ಹೇಗೆ ಎಷ್ಟು ಕೊಟ್ಟಿದ್ದಾರೆ ಆಚಾರ್ಯರು, ಎಷ್ಟು ಕೊಟ್ಟಿದ್ದಾರೆ, ಅಯ್ಯೋ ಸಾಧ್ಯವೇ ಇಲ್ಲ. ಮೂಲ ಓದ್ತಾ ಇದ್ರೆ ಸಾಕು. ಯಾವುದ್ಯಾವುದೋ ಓದ್ತಾ ಇದ್ದೀವಿ ಈಗ ನಾವು. ಬ್ಯಾಡದೇ ಇರೋದೇ ಹೆಚ್ಚು ಓದ್ತಾ ಇರೋದು ನಾವು ನಮ್ಮ ಇದರಲ್ಲಿ. ಅದು ಓದ್ತಾ ಇದ್ರೆ ಎದೆ ತುಂಬಿ ಬರುತ್ತೆ. ಕೆಲವೊಮ್ಮೆ ನನಗೆ ಓದ್ಲಿಕ್ಕಾಗದೆ ಅರ್ಧ ಬಿಟ್ಟು ಹೊಟ್ಟೋಗ್ತೀನಿ. ಆ ಗಾಂಭೀರ್ಯ ತಡ್ಕೊಳ್ಳಿಕ್ಕಾಗಲ್ಲ. ಅದರಿಂದಾಗಿ ಅವಾಗ ಯಾವ ಟೆಕ್ಸ್ಟ್ ಇತ್ತು, ಆ ಟೆಕ್ಸ್ಟನ್ನು ಶಾಸ್ತ್ರ ಅಂತ ಕರಿತಾ ಇರೋದು. ಯಾವುದಿತ್ತು? ಪಂಚರಾತ್ರ. ಸ್ಯೂಮರಶ್ಮಿ ಮತ್ತೆ ಕಪಿಲ ವಾದ ಮಾಡ್ತಾ ಇರುವಾಗ ಇದ್ದ ಟೆಕ್ಸ್ಟ್ ಪಂಚರಾತ್ರ, ಮತ್ತೆ ಕಪಿಲನಾಮಕ ಪರಮಾತ್ಮನ ಒಂದು ಸಾಂಖ್ಯ, ಅದು ಟೆಕ್ಸ್ಟ್. ಮಹಾಭಾರತ ಇರಲಿಲ್ಲ ಆವಾಗ. ನನಗಿನ್ನೂ ಇದನ್ನ ಎಕ್ಸ್ಪ್ಲೈನ್ ಮಾಡಿ ತೃಪ್ತಿ ಆಗಲಿಲ್ಲ. ಒಂದು ಟೆಕ್ಸ್ಟು ಯಾವ ಡಿಸೈನಲ್ಲಿ ಇರುತ್ತೆ, ಕಾಲದಿಂದ ಕಾಲಕ್ಕೆ ಟೆಕ್ಸ್ಚುವಲ್ ಡಿಸೈನ್ ಹೆಂಗೆ ಬದಲಾಗತ್ತೆ, ಆ ಬದಲಾಗಿದ್ದನ್ನ ಗ್ರಂಥದಲ್ಲಿ ಹೇಗೆ ಉಲ್ಲೇಖ ಮಾಡ್ತಾರೆ, ಇದೆಲ್ಲವನ್ನ
ಹೇಳ್ಕೋಬೇಕು. ನಾನು ಕಂಡದ್ದನ್ನು ನಿಮ್ಮ ಹತ್ರ ತೋಡ್ಕೋಬೇಕು. ಹಾಗಿದೆ ಪರಿಸ್ಥಿತಿ. ನೋಡೋಣ ಇನ್ನು ಮುಂದೆ ಇಷ್ಟು ನಾವೀಗ ನೋಡ್ಕೊಂಡಿದ್ದೀವಿ, ಅದನ್ನು ಮತ್ತೆ ಮುಂದೆ ಹೋಗೋಣ. ಅದನ್ನು ಶಾಸ್ತ್ರತ ಪರಿಕೀರ್ತಿತಂ ನಹಿ ಅವಿಜ್ಞಾಯ ಶಾಸ್ತ್ರಾರ್ಥಂ, ಶಾಸ್ತ್ರವನ್ನು ತಿಳಿಯದೆ ಅಂದರೆ ವೇದ, ಪಂಚರಾತ್ರದಲ್ಲಿ ಸಾವಿರಾರು ಸಂಹಿತೆಗಳಿದೆ, ಅದು ಇರದೆ ಪ್ರವರ್ತಂತೆ ಪ್ರವೃತ್ತಯ, ಪ್ರವೃತ್ತಿಯೇ ಅಸಂಗತವಾಗಿ ಹೋಗುತ್ತೆ. ಯಕ್ಕಶ್ಚಿನ್ಯಾಯ್ಯ ಆಚಾರಃ ಸ ವೈ ಶಾಸ್ತ್ರಮಿತಿ ಶ್ರುತಿಃ ಯದನ್ಯಾಯ್ಯಮಶಾಸ್ತ್ರಂ ತತ್ ಇತ್ಯೇಷಾ ಶ್ರೂಯತೆ ಶ್ರುತಿಃ. ಹೀಗಿರುವಾಗ ಶಾಸ್ತ್ರ ಅಂದರೆ ಏನು ಅಂತ ಒಂದು ಶಾಸ್ತ್ರ ಅಂದರೆ ಒಂದು ಅಮೂರ್ತವಾದ ಡೆಫಿನಿಷನ್ ಅನ್ನ ಕೊಡ್ತಾರೆ. ಈ ಅಂದರೆ ಇದು ಈ ಶಾಸ್ತ್ರ ಏನಿದೆ, ಈ ಶಾಸ್ತ್ರ ಅಮೂರ್ತ. ಅಮೂರ್ತ ಅಂತ ಹೇಳಿದ್ರೆ ಇಷ್ಟು ಶಾಸ್ತ್ರ ಅಂತ ಹೇಳಲಿಕ್ಕೆ ಬರಲ್ಲ ಎಷ್ಟೋ ಬಾರಿ. ಶಾಸ್ತ್ರ ಅಂದರೆ ಪುಸ್ತಕ ಅಲ್ಲ, ಶಾಸ್ತ್ರ ಅಂತ ಹೇಳಿದ್ರೆ ಟೆಕ್ಸ್ಟ್ ಅಲ್ಲ. ಟೆಕ್ಸ್ಟಿನಿಂದ ಏನೆಲ್ಲ ಗೋಚರ ಆಗತ್ತೆ ಅದೆಲ್ಲವೂ ಶಾಸ್ತ್ರವಾ? ಅಲ್ಲ. ಅಂದರೆ ಮಹಾಭಾರತ ಎಂದರೇನು? ಮಹಾಭಾರತ ಅಂದರೆ ಅದು ಅಂತ ನಾವು ಇವತ್ತು ಪುಸ್ತಕ ತೋರಿಸ್ತೀವಿ. ಅದೊಂದು 10 ವಾಲ್ಯೂಮೋ 17 ವಾಲ್ಯೂಮೋ 8 ವಾಲ್ಯೂಮೋ ಏನೋ ಇರುತ್ತೆ. ಅದಾ ಶಾಸ್ತ್ರ ಅಂದರೆ? ಸರಿ, ಅದನ್ನು ಓದ್ತಾನೆ. ಓದುವವನಿಗೆ ಅವನವನು ಎಷ್ಟು ಯೋಚನೆ ಮಾಡ್ತಾನೋ ಅಷ್ಟು, ಅವನವನ ಹಿನ್ನೆಲೆ ಎಷ್ಟೋ ಅಷ್ಟು ಹೊಳೆಯುತ್ತೆ. ಹಾಗಾದರೆ ಶಾಸ್ತ್ರ ಅಂದರೆ ಯಾವುದು? ಟೆಕ್ಸ್ಟು ಅಲ್ಲ, ಆ ಟೆಕ್ಸ್ಟಿನಿಂದ ಗೋಚರ ಆಗೋದೆಲ್ಲ ಶಾಸ್ತ್ರ. ಸರಿ, ಅದು ಸರಿಯಾಗಿದೆ ಅಂತ ಹೆಂಗೆ ತೀರ್ಮಾನ ಮಾಡಬೇಕು? ನ್ಯಾಯ ಆಗಿರಬೇಕು. ನ್ಯಾಯದಿಂದ ತೀರ್ಮಾನಿಸಲ್ಪಟ್ಟಿರಬೇಕು. ಅಂದರೆ ನ್ಯಾಯದಿಂದ ತೀರ್ಮಾನ ಆಗಿರಬೇಕು ಅಂದ್ರೆ ಏನ್ರಿ ಅದು? ನ್ಯಾಯ ಅಂದರೆ ಬ್ರಹ್ಮಸೂತ್ರ, ಬ್ರಹ್ಮಸೂತ್ರದಿಂದ ತೀರ್ಮಾನಿಸಲ್ಪಟ್ಟಿರಬೇಕು. ಯಾಕೆಂದ್ರೆ ಯುಕ್ತಿ ಮೂಲತಯ, ಅಥವಾ ಆ ಟೆಕ್ಸ್ಟಿನಲ್ಲಿಯೇ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವ, ಫಲ, ಅರ್ಥವಾದ, ಇಷ್ಟರಿಂದ ಇದೆಲ್ಲ ಇದು ಮೆಥಡಾಲಜಿ. ಸೊ ಯಾವುದು ಗ್ರಂಥಕಾರರೇ ಹೇಳಿದ ಮೆಥಡಾಲಜಿಗೆ ವಿರುದ್ಧ ಅಲ್ಲವೋ ಆ ಸೂಕ್ಷ್ಮ ಜ್ಞಾನವೆಲ್ಲ ಶಾಸ್ತ್ರ. ಅದನ್ನು ಇಟ್ಕೊಂಡು ಅವನು ಹೇಳ್ತಾನೆ, ಯಕ್ಕಶ್ಚಿನ್ಯಾಯ್ಯ ಆಚಾರ ಸ ವೈ ಶಾಸ್ತ್ರಮಿತಿ ಶ್ರುತಿ. ಶಾಸ್ತ್ರ ಅಂದರೆ ಏನು? ಯಾವುದು ಯಾವ ಯುಕ್ತಿಯನ್ನು ಬಳಸಿದಾಗ ಶಾಸ್ತ್ರದ ಮಾತುಗಳು ಪರಸ್ಪರವಾಗಿ ವಿರುದ್ಧ ಆಗಿರೋದಿಲ್ವೋ ಆ ಪ್ರಜ್ಞೆಯನ್ನು ಶಾಸ್ತ್ರ ಅಂತ ಕರೆಯೋದು ಅಂತ. ಶಾಸ್ತ್ರ ಅಂದ್ರೇನು? ಆ ಪ್ರಜ್ಞೆ. ಯಾವ ಪ್ರಜ್ಞೆ? ಲಾಜಿಕಲ್ ಆಗಿ ವಿಚಾರ ಮಾಡಿದಾಗ ಶಾಸ್ತ್ರದ ಒಳಗಡೆ ಇರುವ ಪ್ರಮೇಯಗಳ ವೈರುಧ್ಯ ಇರೋದಿಲ್ವೋ ಅದು ನ್ಯಾಯ. ಆ ನ್ಯಾಯದಿಂದ ಗಮ್ಯವಾದದ್ದು ಶಾಸ್ತ್ರ. ಅಂದರೆ ಇದು ಫಿಸಿಕಲ್ ಆಗಿ ತೋರಿಸ್ಲಿಕ್ಕೆ ಬರಲ್ಲ ಶಾಸ್ತ್ರವನ್ನ. ಇದು ಶಾಸ್ತ್ರ ಅಂತ. ನ ಪ್ರವೃತ್ತಿರ್ ಬೇಕು. ಒಂದು ಹೊರಗಡೆಯ ಎಕ್ಸಿಸ್ಟೆನ್ಸಿನಿಂದಲೇ ನಮಗೆ ಶಾಸ್ತ್ರ ತಿಳ್ಕೊಳ್ಳೋದು. ಇದು ಭಾಗವತ ತಾತ್ಪರ್ಯ ಪುಸ್ತಕ. ಆ ಪುಸ್ತಕದ ಒಳಗಡೆ ಇರೋ ತಾತ್ಪರ್ಯ ನಿರ್ಣಯ, ಆ ನಿರ್ಣಯ ಅಮೂರ್ತವಾಗಿಯೇ ಇರುತ್ತೆ. ಹೇಗೆ ಪ್ರತಿಮೆಯಲ್ಲಿ ದೇವರನ್ನ ಕಾಣ್ತೇವೋ ಹಾಗೆ ಪುಸ್ತಕದಲ್ಲಿ ಆ ಅರಿವನ್ನು ನಾವು ಗುರುತಿಸೋದು. ಪುಸ್ತಕ ತೆಗೆದು ಕೂಡಲೇ ಅರಿವು ಬರಲ್ಲ.
ಅದು ಒಳಗಡೆ ಆಗಲೇಬೇಕು. ಹೀಗಾಗಿ ಯಾವುದು ನ್ಯಾಯವಾದ ಆಚಾರವೋ ಅದೇ ಶಾಸ್ತ್ರ, ಯಾವುದು ಅನ್ಯಾಯವೋ ಅದು ಶಾಸ್ತ್ರವಲ್ಲ. ಹೀಗೆ ನಾವು ಹಿರಿಯರಿಂದ ಕೇಳ್ಕೊಂಡು ಬಂದಿದ್ದೀವಿ ನೋಡಿ. ನಮ್ಮಲ್ಲಿ ಎಷ್ಟು ಕ್ಲಾರಿಟಿ ಇದೆ. ವಾಟ್ ಈಸ್ ದ ಟೆಕ್ಸ್ಟ್? ಟೆಕ್ಸ್ಟ್ ಈಸ್ ರಿಯಲಿ ಇನ್ವಿಸಿಬಲ್. ಟೆಕ್ಸ್ಟನ್ನು ನೋಡ್ಲಿಕ್ಕಾಗತ್ತಾ? ನಾವು ನೋಡ್ತಾ ಇರೋದು ವರ್ಣ. ವರ್ಣದ ಮೂಲಕ ನಮಗೆ ತಿಳಿಬೇಕು. ಕೇವಲ ವರ್ಣ ನೋಡಿದ್ರೆ ಪ್ರಯೋಜನ ಇಲ್ಲ, ಅಲ್ಲಿ ಅರ್ಥ ಗೊತ್ತಾಗಬೇಕು. ಆ ಅರ್ಥ ಹಿಂದೆ ಮುಂದೆಗೆ ವಿರುದ್ಧ ಆಗಬಾರದು. ಸೊ ಇಷ್ಟು ಸೂಕ್ಷ್ಮ, ಎಷ್ಟು ಚೆನ್ನಾಗಿದೆ. ನ ಪ್ರವೃತ್ತಿರತೆ ಶಾಸ್ತ್ರಾತ್ ಕಾಚಿದಸ್ತೀತಿ ನಿಶ್ಚಯ ಯದನ್ಯದ್ವೇದವಾದೇಭ್ಯ ತದ್ ಶಾಸ್ತ್ರಮಿತಿ ಶ್ರುತಿ. ಹಾಗಾದ್ರೆ ವೇದ ಏನು ಹೇಳ್ತಾ ಇದೆ ಅದು ಪ್ರಮಾಣ, ಅದು ಶಾಸ್ತ್ರ. ಯಾವುದು ವೇದ ಅಲ್ಲ, ಯಾವುದು ವೇದದಲ್ಲಿಲ್ಲ ಅದು ಶಾಸ್ತ್ರವಲ್ಲ. ಇಷ್ಟು ಸುಲಭ ಇದೆಯಲ್ಲ. ನೀವು ಯಾವುದನ್ನ ಶಾಸ್ತ್ರ ಅಂತ ಇದ್ದೀರಾ ಅದು ಹೇಳಿ ನಮಗೆ ಅಂತ. ನಾನು ಶಿವಮರಶ್ಮಿ ಅದಕ್ಕೆ ಕಪಿಲ ಹೇಳ್ತಾನೆ, ನೋಡಪ್ಪ ಶಾಸ್ತ್ರ ಇಲ್ಲದೆ ಹೋದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೇನೆ. ಶಾಸ್ತ್ರ ಯಾವುದು ಮತ್ತೆ ಹೇಳ್ತೇನೆ ಅಂತ. ಶಾಸ್ತ್ರ ಇಲ್ಲದೆ ಹೋದರೆ ಏನು ಪ್ರಾಬ್ಲಮ್ ಆಗುತ್ತೆ? ಶಾಸ್ತ್ರಾದಪೇತಾ ಭ್ರಶ್ಯಂತಿ ಬಹವೋತ್ಯರ್ಥಮಾನಿನಃ ಶಾಸ್ತ್ರೇ ದೋಚಾನ್ನ ಪಶ್ಯಂತಿ ಯಹ ಚಾಮುತ್ರ ಚಾಪರೇ. ಶಾಸ್ತ್ರದಲ್ಲಿ ಏನೇ ವಿಷಯ ಇರಲಿ ಅದನ್ನು ನೋಡುವವರಲ್ಲಿ ದೋಷ ಇದ್ರೆ ಅದು ಕಾಣೋಲ್ಲ. ಶಾಸ್ತ್ರ ಏನೇ ಇರಬಹುದು, ನೋಡುವವರಲ್ಲಿ ದೋಷ ಇರಬಾರದು. ನೋಡುವವರ ದೋಷಕ್ಕೆ ತಕ್ಕ ಹಾಗೆ ಶಾಸ್ತ್ರ ಅಪಾರ್ಥ ಆಗತ್ತೆ, ನೋಡುವವರ ಪ್ರಜ್ಞೆಗೆ ತಕ್ಕ ಹಾಗೆ ಶಾಸ್ತ್ರ ತೆರ್ಕೊಳ್ಳುತ್ತೆ. ಅದರಿಂದಾಗಿ ನಮಗೆ ಎರಡು ಪ್ರಾಬ್ಲಮ್ಮು. ಒಂದು, ಶಾಸ್ತ್ರ ಸಿಗಬೇಕು, ಆ ಟೆಕ್ಸ್ಚುವಲ್ ಕ್ರಿಟಿಸಿಸಮ್ ಮಾಡುವಂತಹ ಪ್ರಜ್ಞೆ ಇರಬೇಕು. ಆ ಪ್ರಜ್ಞೆಗೆ ಬೇಕಾದ ಗುಣಗಳಿರಬೇಕು. ಕೇವಲ ಒಂದು ಟೆಕ್ಸ್ಟ್ ಅನ್ನು ನೋಡಿದ ಕೂಡಲೇ ಅರ್ಥ ಆಗಬೇಕು ಅಂತಿಲ್ಲ. ಶಾಸ್ತ್ರ ಇದ್ರೂ ಕೂಡ, ಶಾಸ್ತ್ರ ಸಿಕ್ತು ಅಂತ ಹೇಳಿದ್ರೆ, ಶಾಸ್ತ್ರ ಇದ್ರೂ ಕೂಡ ಅದನ್ನು ನೋಡುವ ಇನ್ಸೈಟ್ ಒಂದು ಬೇಕು. ಆ ಇನ್ಸೈಟ್ ಮಿಸ್ ಮಾಡ್ಕೊಳ್ಳದೆ ಇರಲಿಕ್ಕೆ ಏನು ಗುಣ ಬೇಕೋ ಅದನ್ನು ಹಿರಿಯರಿಂದ ತಿಳ್ಕೋಬೇಕು. ಸೊ ಅಂತಿಮವಾಗಿ ಹಿರಿಯರೇ ನಮಗೆ ಮಾರ್ಗದರ್ಶಕರು. ಕೇವಲ ಶಾಸ್ತ್ರ ಏನು ಆಗತ್ತೆ? ಆ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವ ಇನ್ಸೈಟ್ ಒಂದು ಬೇಕು. ಅವಿಜ್ಞಾನ ತಪ್ರಜ್ಞಾ ಹೀನ ಪ್ರಜ್ಞಾಸ್ತಮೋವೃತಾ ಶಕ್ಯಂ ತ್ವೇಕೇನ ಮುಕ್ತೇನ ಕೃತಕೃತ್ಯೇನ ತರ್ವಚಃ ಪಿಂಡ ಮಾತ್ರಮಪಾಶ್ರಿತ್ಯ ಚರಿತುಂ ಸರ್ವತೋದಿತಂ. ಆದರೆ ಶಾಸ್ತ್ರವನ್ನು ನೋಡಿದಾಗಲೂ ನಮ್ಮ ವಿಜ್ಞಾನ ಕೈ ಕೊಟ್ಟರೆ ಪ್ರಜ್ಞೆ ಹತ ಆಗತ್ತೆ. ಅವಿಜ್ಞಾನ ಹತ ಪ್ರಜ್ಞಾ ಶಕ್ಯಂ ತ್ವೇಕೇನ ಮುಕ್ತೇನ ಕೃತಕೃತ್ಯೇನ ತರ್ವಚಃ ಪಿಂಡ ಮಾತ್ರಮಪಾಶ್ರಿತ್ಯ. ಕೇವಲ ಈ ಶರೀರವನ್ನು ಇಟ್ಟುಕೊಂಡು ಎಲ್ಲ ಕಡೆ ತಿರುಗಬಹುದು, ಅವನು ಮುಕ್ತನಾಗಿದ್ದಾನೆ ಅಂತ ಅರ್ಥ ಅಲ್ಲ. ಏನು ಬೇಡ ನನಗೆ, ಆಗೋದೆ ಮುಕ್ತ ಅಂತ ತಿರುಗಬಹುದು. ಆದರೆ ಮುಕ್ತಿ ಆಗತ್ತಾ ಅವನಿಗೆ? ಯಾರು ಗೊತ್ತು? ಅವಧೂತನಾಗಿ ವೇಷ ಹಾಕ್ಬಿಡ್ಬಹುದು, ಸಿಗಬೇಕಲ್ಲ. ಅದರಿಂದ ಆ ಪ್ರಜ್ಞಾವಂತಿಕೆಯನ್ನು ಗಮನಿಸ್ಕೊಳ್ಳೋದ್ರಲ್ಲಿ ಇರಬೇಕು. ಶಾಸ್ತ್ರವನ್ನು ನೋಡುವಾಗ ಆ ಒಂದು ಅಂತಃಪ್ರಜ್ಞೆ ಇರಬೇಕು. ಅಂತಶ್ಚಕ್ಷು ಅಂತ ಹೇಳ್ತಾರೆ, ಇನ್ಸೈಟ್ ಇತಿ ಯದ್ವದಂತಿ. ನಾತ್ಯಂತಂ ವಂದಮಾನೇನ ಸಕ್ತೇನ ವಿದಿತಾತ್ಮನ ವೇದವಾದಂ ತಮಾಶ್ರಿತ್ಯ ಮೋಕ್ಷೋಸ್ತೀತಿ ಪ್ರಭಾಷಿತುಂ. ವೇದದ ಮೇಲ್ನೋಟದ ಅರ್ಥವನ್ನು ನೋಡಿಕೊಂಡು ಮುಕ್ತಿ ಇದೆ ಅಂತ ಯಾರಿಗಾದ್ರೂ ಹೇಳಲಿಕ್ಕಾಗತ್ತಾ? ನಿಮಗೆ ವೇದದಲ್ಲಿ ಒಂದೇ ಒಂದು ಮಾತು ಗೊತ್ತಾಗಲ್ಲ.
ವೇದ ಪರೋಕ್ಷವಾದ, ಏನು ಹೇಳುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸರಿ, ಅದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಪುರಾಣಕ್ಕೆ ಹೋದ್ರೆ ಪುರಾಣವೂ ಅರ್ಥ ಆಗಲ್ಲ. ಆ ಪುರಾಣವನ್ನ ಎಲ್ಲಿ ವೇದದ ವಿಮರ್ಶೆಗೆ ತೆಗೆದುಕೊಳ್ಬೇಕು ಅದು ಅರ್ಥ ಆಗಲ್ಲ. ಹೀಗಾಗಿ ಒಳಗಡೆಯ ಪ್ರಜ್ಞೆ ಒಂದು ಬೆಸೆದರೆ ಎರಡನ್ನು ನಮಗೆ ಅರ್ಥ ಆಗುತ್ತೆ. ಪಂಚರಾತ್ರದ ಸ್ಥಾನ ಏನು, ಪುರಾಣದ ಸ್ಥಾನ ಏನು, ವೇದದ ಸ್ಥಾನ ಏನು, ಬ್ರಹ್ಮಸೂತ್ರದ ಸ್ಥಾನ ಏನು, ಉಪನಿಷತ್ತಿನಿಂದ ಹೇಗೆ ಚಿಂತನೆ ಮಾಡಬೇಕು ವೇದವನ್ನು, ಪುರಾಣಗಳ ಮೂಲಕ ವೇದವನ್ನು ಹೇಗೆ ಚಿಂತನೆ ಮಾಡಬೇಕು, ಇವೆಲ್ಲ ಬೇಕಾಗತ್ತಪ್ಪ. ಒಂದೇ ಗ್ರಂಥ, ಒಬ್ಬೇ ಪ್ರವಾದಿ, ಒಂದೇ ದೈವ, ಯಾರು ಒಂದೇ ಗುಂಪು, ಇದಿಲ್ಲದೆ ಇರೋರೆಲ್ಲ ಅಧರ್ಮಿಗಳು ಅಂತ ಹೇಳಕ್ಕೆ ನಾವೇನು ಹುಚ್ಚರ ಅಲ್ಲ. ಹಾಗೆ ಕೇವಲ ವೇದದ ಮೇಲುನೋಟದ ಮಾತನ್ನು ಇಟ್ಟುಕೊಂಡು ವೇದದ ಮೇಲುನೋಟದ ಮಾತನ್ನು ತಿಳಿದುಕೊಂಡ್ರೆ ಮುಕ್ತಿ ಆಗತ್ತೆ ಅಂತ ಯಾವನಿಗೂ ಹೇಳಲಿಕ್ಕಾಗಲ್ಲ. ವೇದವಾದಂ ತಮಾಶ್ರಿತ್ಯ ಮೋಕ್ಷೋಸ್ತೀತಿ ಪ್ರಭಾಚಿತುಂ ಇದಂತೂ ದುಷ್ಕರಂ ಕರ್ಮ ಕುಟುಂಬಮಭಿಸಂತ್ರಿತಂ ದಾನಮಧ್ಯಯನಂ ಯಜ್ಞ ಪ್ರಜಾ ಸಂತಾನಮಾರ್ಜವಂ. ಅದಕ್ಕೆ ನೋಡಪ್ಪ, ಎಲ್ಲರಿಗೂ ಕಾಮನ್ ಆಗಿರೋದೇನು? ದಾನ. ಅಧ್ಯಯನ ಅವ್ರ ವೈಯಕ್ತಿಕ, ಅವ್ರು ಏನೇನು ಮಾಡ್ತಾರೆ ಅವರ ವೈಯಕ್ತಿಕ ಎತ್ತರಕ್ಕೆ ಅನುಗುಣವಾಗಿ ಅವರ ಅಧ್ಯಯನ ಅರ್ಥ ಆಗುತ್ತೆ. ದಾನ ಅನ್ನೋದು ಸಮಾಜ ಉದ್ಧಾರ ಮಾಡುತ್ತೆ, ಸಮಾಜದಲ್ಲಿ ಒಂದು ನಡೆಯುತ್ತೆ. ದಾನ ಮಾಡ್ತಾ ಇದ್ದರೆ ನಾವು ಒಂದಿಷ್ಟು ಜನರಿಗೆ ಹೆಲ್ಪ್ ಮಾಡಿದ ಹಾಗಾಗತ್ತೆ, ಅದರಿಂದ ದೇವರು ಪ್ರೀತನಾಗ್ತಾನೆ. ಬೇರೆಯವರು ಮಾಡುವ ದಾನದಿಂದ ನಾವು ಬದುಕ್ತಾ ಇದ್ದೀವಿ. ದಾನ, ಅಧ್ಯಯನ, ಯಜ್ಞ, ಪ್ರಜಾ ಸಂತಾನ, ಅಟ್ಲೀಸ್ಟ್ ಈ ಲೋಕದ ಕ್ರಿಯೆಗಳಲ್ಲಿ ಆರ್ಜವ ಇರಲಿ, ನೇರವಾದ ನಡೆ ಇರಲಿ, ನೀತಿ ಇರಲಿ ಇತ್ಯಾದಿಗಳು. ಇದು ಎಲ್ಲರಿಗೂ ಹೇಳ್ತಾ ಇರೋದು. ಇದರ ಅರ್ಥ ಇದನ್ನು ಮಾಡಿದವ್ರಿಗೆಲ್ಲ ಮೋಕ್ಷ ಆಗತ್ತೆ ಅಂತಲ್ಲ. ದಾನ ಮಾಡಿಬಿಟ್ರೆ ಮೋಕ್ಷ ಆಗ್ಬಿಡುತ್ತೆ, ಅಧ್ಯಯನ ಮಾಡಿಬಿಟ್ರೆ ಸಿದ್ಧಿ ಆಗೋಗುತ್ತೆ, ಯಜ್ಞ ಮಾಡಿದ್ರೆ ದೇವರು ಸಿಕ್ಕೇ ಸಿಗ್ತಾನೆ, ಮಕ್ಕಳನ್ನು ಹುಟ್ಟಿಸಿದ್ರೆ ದೇವರ ಅನುಗ್ರಹ ಆಗತ್ತೆ. ಆರ್ಜವ ಇದ್ದ ಕೂಡಲೇ ಅಂದರೆ ಜೀವನದಲ್ಲಿ ನೇರವಾದ ನಡೆ, ಯಾರಿಗೂ ಮೋಸ ಮಾಡಿಲ್ಲ ಇತ್ಯಾದಿಗಳಿದ್ದು ಬಿಟ್ರೆ ಮೋಕ್ಷ ಆಗ್ಬಿಟ್ಟೆ ಯಾರೂ ಹೇಳಲಿಲ್ಲ. ಇದೆಲ್ಲ ಜ್ಞಾನಕ್ಕೆ ಸಾಧನ ಆಗಬಹುದಷ್ಟೆ. ಆದರೆ ಎಲ್ಲರೂ ನಾವು ಹಂಗೆ ಅಧ್ಯಯನ ಮಾಡಿ ಎತ್ತರಕ್ಕೇರಬೇಕು ಅಂತಂದರೆ ಸುತ್ತಲಿನ ಸಮಾಜ ಅಶುದ್ಧವಾಗಿರಬೇಕು. ಅಲ್ಲಿ ದೊಂಬಿ ಗೊಂಬಿಗಳು ನಡೀತಾ ಇದ್ರೆ ನಾವು ಎಲ್ಲಿಂದ ನಿಶ್ಚಿಂತವಾಗಿ ಕೂತು ಓದೋದು? ಗಲಭೆಗಳು, ಕಳ್ಳರು, ಅನಾವೃಷ್ಟಿ, ಮೂರ್ಖರು, ಮತಾಂಧರು, ನಿರಂತರ ಯುದ್ಧದ ವಾತಾವರಣ, ಇವುಗಳನ್ನೆಲ್ಲ ತಪ್ಪಿಸ್ಬೇಕು ಅಂತಂದರೆ ದಾನ, ಅಧ್ಯಯನ, ಯಜ್ಞ, ಪ್ರಜಾಸಂತಾನ, ಆರ್ಜವ ಎಲ್ಲ ಕಡೆ ಇರಬೇಕು. ಹೀಗಾಗಿ ಅಧ್ಯಯನ ಒಂದು ಬಿಟ್ಟರೆ ಉಳಿದದ್ದೆಲ್ಲ ಸಾಮಾಜಿಕವಾದ ಬೆಳವಣಿಗೆ. ಸ್ಯೂಮರಶ್ಮಿ ಯದ್ಯೇತದೇವಂ ಕೃತ್ವಾಪಿ ನ ವಿಮೋಕ್ಷೋಸ್ತಿ ಕಸ್ಯಚಿತ್ ಧಿಕ್ಕರ್ತಾರಂಚ ಕಾರ್ಯಂಚ ಶ್ರಮಸ್ತಾತ್ರ ನಿರರ್ಥಕಃ. ಇದನ್ನು ಕೇಳಿ ಸ್ಯೂಮರಶ್ಮಿಗೆ ಅಸಹನೆ ಬಂದ್ಬಿಡ್ತು. ಅಯ್ಯೋ, ಇಷ್ಟೆಲ್ಲ ಮಾಡಿದ್ರು ಜ್ಞಾನ ಬರಲ್ಲ. ಶಾಸ್ತ್ರ ಅಂದರೆ ಶಾಸ್ತ್ರದ ಯಾವುದೋ ಶಾಸ್ತ್ರದಿಂದ, ಶಾಸ್ತ್ರ ಅನ್ನೋದು ಫಲಕ ಇದ್ದ ಹಾಗೆ ಇಂಡಿಕೇಶನ್ ಬೋರ್ಡ್ಗಳಿರುತ್ತಲ್ಲ, ಸೈನ್ ಬೋರ್ಡ್ಗಳು ಅಥವಾ ಇಂಡಿಕೇಶನ್ ಬೋರ್ಡ್ ಇಂಡಿಕೇಟ್ ಮಾಡುತ್ತೆ ಅಲ್ಲಿಗೆ ಹೋಗಿ ಅಂತ, ಅದ್ರ ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬಿಡೋದಲ್ಲ. ಅಯ್ಯೋ ಇದು ಬೆಂಗಳೂರು ಅಲ್ವಾ ಅಂದರೆ ಹೆಂಗಿಸಿಟ್ಟು ಹೇಗಾಗತ್ತೆ? ಅಯ್ಯೋ ನೀನು ಕೂತಿರೋದು ಬೆಂಗಳೂರಲ್ಲಪ್ಪ, ಬೆಂಗಳೂರನ್ನು ತೋರಿಸುವ ಫಲಕ ಅಂತ ಹೇಳಿದ್ರೆ ಕೂತಿರೋರು ಹೆಂಗೆ ಸಿಟ್ಟು ಬರುತ್ತೋ ಆ ತರಹದ ಸಿಟ್ಟು. ಅಯ್ಯೋ ಇದು ಅಲ್ವಾ ಶಾಸ್ತ್ರ, ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಇದೆ. ಹಾಗಾದ್ರೆ ನಿಜವಾದ ಪ್ರಯೋಜನ ಯಾರಿಂದ? ಶ್ರಮ, ಬರೇ ಶ್ರಮ ಆಯ್ತಲ್ಲ. ಓಡಿ ಬಂದು ಬಸ್ ಹತ್ತಿದ, ಓಡಿ ಬಂದು ಬಸ್ ಮುಂದೋಟೋಗಿತ್ತು, ಓಡಿ ಬಂದು ಕಷ್ಟಪಟ್ಟು ಬಸ್ ಹತ್ತಿದ್ರೆ ಇವನು ಹೋಗೋ ಊರು ಅಲ್ವೇ ಅಲ್ಲ. ಆ ತರಹ ಆಗ್ಬಿಟ್ರೆ ಏನು ಸಿಟ್ಟು ಬರುತ್ತೆ? ಅದು ತನ್ನ ಮೇಲೆ ಬರುವ ಸಿಟ್ಟು, ತನ್ನ ಅಜ್ಞಾನದ ಮೇಲೆ ಬರುವ ಸಿಟ್ಟು ಬೇರೆಯವ್ರ ಮೇಲೆ ಪರಿಣಾಮ ಆಗುತ್ತೆ. ಆ ರೀತಿ ಶಿವಮರಶ್ಮಿ ಸಿಟ್ಟಿನಿಂದ ಇದ್ಯಾವುದೂ ಅಲ್ಲ ಅಂದರೆ ಆಗಿರೋದಾದ್ರೂ ಏನು?
ನಾಸ್ತಿಕ್ಯಮನ್ಯಥಾ ಚ ಸ್ಯಾತ್ ವೇದಾನಾಂ ಪೃಷ್ಠತ ಕ್ರಿಯಾ ಏತಸ್ಯಾನಂತ್ಯಮಿಚ್ಛಾಮಿ ಭಗವನ್ ಶ್ರೋತುಮಿಚ್ಛ ಅಂಜಸಾ. ಕೂಡಲೇ ಅವರಿಗೆ ಗೊತ್ತಾಯ್ತಿಲ್ಲ, ನಾನೊಬ್ಬ ಜ್ಞಾನಿ ಹತ್ರ ಪ್ರಶ್ನೆ ಕೇಳ್ತಾ ಇರೋದು. ಅವನು ಹೇಳ್ದ, ಹಾಗಾದ್ರೆ ಶಾಸ್ತ್ರ ಅಥವಾ ವೇದದ ವಾದ, ವೇದದ ಮೇಲುನೋಟದ ಅರ್ಥ ಶಾಸ್ತ್ರ ಅಲ್ಲ ಅಂದ್ರೆ, ವೇದವನ್ನ ತಿಳಿದು ಅದರ ಒಳಗನ್ನ ತಿಳಿದು ತಿರುಳನ್ನ ತಿಳ್ಕೊಂಡು ಕ್ರಿಯೆ ಮಾಡಬೇಕು ಅಂದ್ರೆ ಇದೇನು ನಾಸ್ತಿಕ್ಯವೇ ಆಗಲಿಲ್ವ? ಇದು ವೇದವೂ ಶಾಸ್ತ್ರ ಅಲ್ಲ ಅಂತನ್ನೋ ಭಾವನೆಯಲ್ಲಿ ನೀವು ಮಾತನಾಡ್ತಾ ಇದ್ದೀರಾ, ನಾಸ್ತಿಕ್ಯ ಆಗಲಿಲ್ವಾ? ಇದರ ನಿರ್ಣಯವೇ ಆಗ್ತಾ ಇಲ್ಲ ನನಗೆ. ನೀವು ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ಪಾಯಿಂಟ್ಗಳು, ನನಗೆ ನಿರಾಕರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀವೇನು ಹೇಳ್ತಾ ಇದ್ದೀರಾ ಅಂತನೂ ತಿಳಿತಾ ಇಲ್ಲ. ತಥ್ಯಂ ವದಸ್ವಮೇ ಬ್ರಹ್ಮನ್ ಉಪಸನ್ನೋಸ್ಮಿ ಅಧೀಹಿ ಭೋ ಯಥಾತೆ ವಿದಿತೋ ಮೋಕ್ಷಃ ತಥೇಚ್ಛಾಮಿ ಉಪಶಿಕ್ಷಿತುಂ. ಸತ್ಯವನ್ನ ಹೇಳಯ್ಯ, ಸಮ್ಯಕ್ ಅಧೀಹಿ, ನನಗೆ ಚೆನ್ನಾಗಿ ಪಾಠ ಮಾಡು. ವೇದ ಮೋಕ್ಷ ಅಂದ್ರೆ ಏನು, ಶಾಸ್ತ್ರ ಯಾಕೆ ಬೇಕು, ಶಾಸ್ತ್ರದ ನೆಲೆ ಏನು, ಇದನ್ನ ಹೇಳಿ ಅಂತ ಹೇಳುವಲ್ಲಿಗೆ 254ನೇ ಅಧ್ಯಾಯ ಆಯಿತು. ಕಪಿಲ ಹೇಳಲಿಕ್ಕೆ ಶುರು ಮಾಡಿದ. ಇದು ಇಲ್ಲಿ ಮುಗಿಯುತ್ತೆ. ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಕುಂಡಧಾರ ಅಂತ ಹೇಳಿ ಒಬ್ಬ ಬರ್ತಾನೆ, ಅವನ ಕಥೆ ಶುರು ಆಗತ್ತೆ. ಅದಕ್ಕೆ ಕಪಿಲರು ಹೇಳ್ತಾರೆ, ವೇದ ಪ್ರಮಾಣಂ ಲೋಕಾನಾಂ ನ ವೇದ ಪೃಷ್ಠತ ಕೃತಾ. ನೋಡಪ್ಪ, ನಾನು ವೇದವನ್ನ ಪ್ರಮಾಣ ಅಲ್ಲ ಅಂತ ಹೇಳಲಿಲ್ಲ, ವೇದ ಪ್ರಮಾಣವೇ. ನ ವೇದ ಪೃಷ್ಠತ ಕೃತಾ, ವೇದವನ್ನ ಕಡೆಗಣಿಸಲಿಲ್ಲ. ನೋಡು, ಶಾಸ್ತ್ರ ಇದೆ, ದ್ವೇ ಬ್ರಹ್ಮಣಿ ವೇದಿತವ್ಯೇ ಶಬ್ದ ಬ್ರಹ್ಮ ಪರಂಚಯತ್, ಶಬ್ದ ಬ್ರಹ್ಮಣಿ ನಿಷ್ಣಾತಃ ಪರಂ ಬ್ರಹ್ಮಾಧಿಗಚ್ಚತಿ. ಜಗತ್ತಿನಲ್ಲಿ ಹಿರಿದಾದ ವಸ್ತುಗಳು ಎರಡೇ ಅಂತೆ. ಬ್ರಹ್ಮ ಅಂದರೆ ಅತ್ಯಂತ ದೊಡ್ಡದ್ದು ಅಂತ. ಬ್ರಹ್ಮ ಅಂದರೆ ದೊಡ್ಡದ್ದು, ಬಹಳ ದೊಡ್ಡದಾಗಿದೆ ಯಾವುದು, ಅದು ಬ್ರಹ್ಮ. ಗೊತ್ತಾಯ್ತಲ್ಲ ಈಗ? ಬ್ರಹ್ಮಾಂಡ ಅಂದರೆ ದೊಡ್ಡದಾದ ಮೊಟ್ಟೆ ಅಂತ ಒಂದರ್ಥ, ಬ್ರಹ್ಮ ಇಟ್ಟ ಮೊಟ್ಟೆ ಎರಡನೇ ಅರ್ಥ. ಈ ಪದದ ಅರ್ಥವೂ ಗೊತ್ತಿಲ್ಲದೆ ಒಬ್ಬ ಹೆಡ್ಡ ಬೃಹದ್ ಬ್ರಹ್ಮಾಂಡ ಅಂತಾರೆ. ಏನು ಸಾಯ್ಬೇಕು ಅವನಿಗೆ? ಅವನು ಜಗತ್ತಿನ ಜನರಿಗೆಲ್ಲ ಆದರ್ಶ. ದ್ವೇ ಬ್ರಹ್ಮಣಿ ವೇದಿತವ್ಯೇ ಶಬ್ದ ಬ್ರಹ್ಮ ಪರಂಚಯತ್. ಎರಡು ಹಿರಿದಾದ ತತ್ವವನ್ನು ತಿಳಿಬೇಕು. ಮೊದಲನೆಯದ್ದು ಶಬ್ದ ಬ್ರಹ್ಮ, ವೇದ. ಶಬ್ದಗಳಲ್ಲಿ ಹಿರಿದಾದದ್ದು ಯಾವುದು? ವೇದ. ಆಮೇಲೆ ಆ ವೇದದಿಂದ ಪ್ರತಿಪಾದ್ಯವಾದ ವಸ್ತು ಇನ್ನೂ ದೊಡ್ಡದು, ಪರಂಚಯತ್. ಎರಡು ಹಿರಿದಾದ ವಸ್ತುವನ್ನು ತಿಳಿಬೇಕು. ಒಂದು ವೇದ, ಇನ್ನೊಂದು ವೇದ ವೇದ್ಯ. ವೇದ್ಯ ಅಂದರೆ ತಿಳಿಯಲ್ಪಡಬೇಕಾದವನು. ಶರೀರಮೇ ತತ್ಕುರುತೆ ಯದ್ವೈ ತತ್ಕುರುತೆ ತನು ಅತಃಶುದ್ಧ ಕೃತಶುದ್ಧ ಶರೀರೋ ಹಿ ಪಾತ್ರಂ ಭವತಿ ಬ್ರಾಹ್ಮಣ. ಈ ವೇದವನ್ನು ಅಭ್ಯಾಸ ಮಾಡಲಿಕ್ಕೆ ಕೇಳೋದು ಕಿವಿ, ವಿಚಾರ ಮಾಡೋದು ಮನಸ್ಸು ಅಥವಾ ಬುದ್ಧಿ, ಅಂತಿಮವಾಗಿ ಆತ್ಮ. ಇದಿರೋದು ಶರೀರದಲ್ಲಿ ಪಾತ್ರ. ಶರೀರವೆಂಬ ಪಾತ್ರೆಯಲ್ಲಿ ಈ ಮನಸ್ಸು ಇದೆ, ಬುದ್ಧಿ ಇದೆ, ಜೀವ ಇದ್ದಾನೆ. ಅದಕ್ಕೆ ಮೊದಲು ಶರೀರ ಶುದ್ಧಿ ಮಾಡ್ಕೋಬೇಕು. ಆ ಶರೀರ ಶುದ್ಧಿ ಏನಿದೆ ಅದಕ್ಕೆ ಈ ವ್ರತ. ಈ ಶರೀರ ಅನ್ನದಿಂದ ಬೆಳೆಯುತ್ತೆ, ಅನ್ನವನ್ನು ಗಳಿಸೋದ್ರಲ್ಲಿ ನೀತಿ ಇರಲಿ. ಕೃತ ಶುದ್ಧ ಶರೀರೋ ಹಿ ಪಾತ್ರಂ ಭವತಿ ಬ್ರಾಹ್ಮಣ ಆನಂತ್ಯ ಮನುಚಿಂತ್ಯೈವಂ ಕರ್ಮಣಸ್ತದ್ಬ್ರವೀಹಿ ಮೇ. ಅದರಿಂದಾಗಿ ನಾನು ಹೇಳಿದ್ದು, ಇದು ಇದ್ದರೆ, ಈ ಶರೀರ ಶುದ್ಧವಾಗಿ ಇದ್ದರೆ
ನಿಶ್ಚಯ ಮೂಡುತ್ತೆ. ಶರೀರವೇ ಶುದ್ಧವಾಗಿಲ್ಲದಿದ್ದರೆ ನಿಶ್ಚಯ ಮೂಡೋದಿಲ್ಲ. ಅಂದರೆ ಆಚಾರ ಶುದ್ಧಿ. ಆಚಾರ ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ನಡೆ ಸರಿಯಾಗಿ ತಿಳಿದು ನಡೆಯುವುದು, ವಿನಯ ಇತ್ಯಾದಿಗಳು. ನಿರಾಗಮ ಮನೈತಿಷ್ಯಂ ಪ್ರತ್ಯಕ್ಷಂ ಲೋಕ ಸಾಕ್ಷಿಕಂ ಧರ್ಮ ಇತ್ಯೇವ ಯೇ ಯಜ್ಞಂ ವಿತನ್ವಂತಿ ನಿರಾಚಿತಃ. ನಿರಾಗಮಂ ಅನೈತಿಷ್ಯಂ ಪ್ರತ್ಯಕ್ಷಂ. ನಮ್ಮ ದೇಹದ ಕಣ್ಣು ಏನಿದೆ ಇದಕ್ಕೆ ವೇದದ ಸಪೋರ್ಟ್ ಇಲ್ಲ. ವೇದದಿಂದ ಏನು ಗೊತ್ತಾಗತ್ತೆ ಅದನ್ನು ಈ ಕಣ್ಣಿನಿಂದ ನೋಡ್ಲಿಕ್ಕಾಗಲ್ಲ. ಇನ್ನು ಅನೈತಿಷ್ಯಂ, ಶಾಸ್ತ್ರದ ಹಿನ್ನೆಲೆ ಇಲ್ಲದೆ ಇದು ಯಾವುದನ್ನು ತಿಳ್ಕೊಳ್ಳಿಕ್ಕೂ ಆಗಲ್ಲ. ಈಗ ಪುಟ್ಟ ಮಗು ಇರುತ್ತೆ, ಅದಕ್ಕೆ ಥರ್ಮೋಡೈನಾಮಿಕ್ಸು ಫಿಸಿಕ್ಸು ಹೇಳಿದ್ರೆ ಅದು ಗೊತ್ತಾಗಲ್ಲ. ಆ ಮಗು ಇಲ್ಲ ಅಂದರೆ ಏನು ಹೆಂಗೆ ನಗ್ತಿರೋ ನೀವು, ಅಥವಾ ನಾವು ಹೇಗೆ ನಗ್ತೇವೋ ಹಾಗೆ ಇದು ಈ ಧರ್ಮ ಆಗಲಿ ಪುಣ್ಯ ಆಗಲಿ ಪಾಪ ಆಗಲಿ ಡಿಸೈನ್ ಆಗಿರೋದು ವಿಚಾರ ಮಾಡದೆ ಹೋದವರಿಗೆ ತೋರದೇ ಇರಲಿ ಅಂತಲೇ ಡಿಸೈನ್ ಆಗಿರೋದು. ವಿಚಾರ ಮಾಡಿದರೆ ತೋರಲಿ ಹೀಗೆ ಡಿಸೈನ್ ಆಗಿರೋದು. ಪ್ರಕೃತಿಯ ಸಹಜವಾದ ಕ್ರಿಯೆ ಅದು. ಅದರಿಂದಾಗಿ ನಿರಾಗಮಂ ಅನೈತಿಷ್ಯಂ, ಶಾಸ್ತ್ರವಿರದೆ ಐತಿಹ್ಯದ ನೆರವಿರದ, ಅಂದರೆ ಹಿಂದಣ ಕಥೆಗಳ ನೆರವಿರದ ಲೋಕ ಸಾಕ್ಷಿಕವಾದ ಪ್ರತ್ಯಕ್ಷ ಧರ್ಮ ಅಂತ ತಿಳಿಯಲ್ಲ. ಪುಣ್ಯ ಯಾವುದು ಹೆಂಗೆ ಗೊತ್ತಾಗತ್ತೆ? ಒಳ್ಳೆಯದು ಯಾವುದು ಅನ್ನೋದೇ ಗೊತ್ತಾಗಲ್ಲ. ಒಳಿತು ಕೆಡಕಿನ ತೀರ್ಮಾನವೇ ಆಗಲ್ಲ. ಜನ ಹಾಗೆ ಮಾಡ್ತಾರೆ. ಅವರಿಗೆ ಒಂದು ಬೇಸಿಕ್ ಸೆನ್ಸು ಇರಲ್ಲ. ಪ್ರಕೃತಿಯಲ್ಲಿರುವ ಯಾವ ವಸ್ತುವು ಕೂಡ ಪ್ರೊಸೆಸ್ ಮಾಡದೆ ನಮಗೆ ಸಿಗೋದಿಲ್ಲ. ಇದೆಲ್ಲರೂ ಒಪ್ತಾರೆ. ಅನ್ನನೇ ಸಿಕ್ಬಿಡಲ್ಲ ನಮಗೆ. ಒಂದು ಅನ್ನ ಒಟ್ಟು ಮಾಡಬೇಕು ಅಂದರೆ ಎಷ್ಟು ಕಷ್ಟ. ಅಕ್ಕಿ, ನೀರು, ಪಾತ್ರೆ, ಬೆಂಕಿ, ಆ ಬೆಂಕಿಗೆ ಯೂಸ್ ಆಗುವ ಲಿಕ್ವಿಡ್, ಅದು ಹೊರಗಡೆ ಬಂದರೆ ಅದು ಗ್ಯಾಸ್ ಹಾಕಿ ಕನ್ವರ್ಟ್ ಆಗಬೇಕು. ಎಷ್ಟೆಲ್ಲ ಪ್ರೊಸೀಜರು. ಅನ್ನನೇ ಕೊಟ್ಬಿಡ್ಬೋದಿತ್ತಲ್ಲ. ಇಲ್ಲ. ಹಾಗೆ ಪ್ರಕೃತಿಯಲ್ಲಿ ಸಹಜವಾದ ನಡೆ ಏನು ಅಂದರೆ ಪ್ರಕ್ರಿಯೆಗೆ ಒಳಪಡದೆ ಕೇವಲ ವಸ್ತು ಅಂತನ್ನೋದು ನಮಗೆ ಸಿಗಲ್ಲ. ಇದು ಎಲ್ಲರಿಗೂ ಗೊತ್ತು. ಅಕ್ಕಿನೇ ತಿನ್ಬಿಡ್ಲಿಕ್ಕಾಗಲ್ಲ, ಅಕ್ಕಿನೇ ಬಿಟ್ಬಿಡಲ್ಲ. ಭತ್ತ ಅಂತ ಬೆಳೆಯುತ್ತೆ, ಆ ಭತ್ತವನ್ನು ಕುಟ್ಟಬೇಕು. ಅದೇ ರೀತಿ ಜ್ಞಾನನೂ ಕೂಡ ಅಂತ ಯಾಕೆ ಅನ್ಕೊಳ್ಳೋಲ್ಲ? ಇಲ್ಲಿಯೇ ಹೀಗಿರಬೇಕಾದ್ರೆ ಇನ್ನು ಅಲ್ಲಿ ಪುಣ್ಯ ಆಗಲಿ ಪಾಪ ಆಗಲಿ ಅದರ ಸ್ವರೂಪ ತೀರ್ಮಾನ ಆಗಲಿಕ್ಕೆ ಎಷ್ಟು ವೇದಗಳ ಚರ್ನೋಟ್ ಆಗಬೇಕು, ವೇದಗಳನ್ನು ನಾವು ಮಥನ ಮಾಡಬೇಕು, ಎಷ್ಟು ಐತಿಹ್ಯಗಳನ್ನು ನಾವು ಮಥನ ಮಾಡಬೇಕು, ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಆದರೆ ನಿರಾಶಿಷಃ ಸಜ್ಜನರು ಯಾವ ಬಯಕೆಯೂ ಇಲ್ಲದೆ ಕರ್ತವ್ಯವನ್ನು ಮಾಡ್ತಾರೆ. ಉತ್ಪನ್ನತ್ಯಾಗಿನೋ ಲುಬ್ಧಾ ಕೋಪಾಸೂಯ ವಿವರ್ಜಿತಾ ಧನಿನಾಮೇತ ವೈಪಂಥಾ ತೀರ್ಥೇಶು ಪ್ರತಿಪಾದನಂ. ಉತ್ಪನ್ನತ್ಯಾಗಿನಃ, ತಮ್ಮಲ್ಲಿ ಬಂದದ್ದೆಲ್ಲವನ್ನ ಬೇರೆಯವರಿಗಾಗಿ ಬಿಡುವವರು, ಲೋಭವಿರದವರು, ಹುಚ್ಚು ಕೋಪ ಗುಣಕ್ಕೆ ಮಾತ್ಸರ್ಯ ಇರದವರು. ಅವರ ದಾರಿ ಏನು ಅಂದರೆ ತೀರ್ಥೇಶು ಪ್ರತಿಪಾದನಂ. ಯಾವ ದ್ರವ್ಯಕ್ಕೆ ಯಾರು ಯೋಗ್ಯರೋ ಆ ಯೋಗ್ಯವಾದ ಸ್ಥಳದಲ್ಲಿ ಅದನ್ನು ಹೋಮಿಸುವುದೇ ಸಜ್ಜನರ ನೀತಿ, ಅದರ ಸ್ವರೂಪ.
ಅನಾಶ್ರಿತಾ ಪಾಪಕೃತ್ಯಂ ಕದಾಚಿತ್ ಬ್ರಹ್ಮಯೋಗಿನಃ ಮನಸ್ಸಂಕಲ್ಪ ಸಂಸಿದ್ಧಾ ವಿಶುದ್ಧ ಜ್ಞಾನ ನಿಶ್ಚಯ. ಪಾಪವನ್ನು ಮಾಡದವರು, ದೇವರನ್ನ ಪಡೆಯಬೇಕು ಅಂತನ್ನುವ ಭಕ್ತಿ ಇರುವವರು, ಮನಸ್ಸಿನ ಸಂಕಲ್ಪದಲ್ಲಿ ಜೊತೆಗಿರುವವರು, ಅಜ್ಞಾನ ಯಾವುದು ಅಂತ ಹೇಳಿ ಯಾರಿಗೆ ನಿಶ್ಚಯ ಆಗಿದೆಯೋ ಅವರಿಗೆ ಈ ಟೆಕ್ಸ್ಟು ಶಾಸ್ತ್ರವಾಗಿ ಬದಲಾಗುತ್ತೆ. ಇಲ್ಲ ಅಂದರೆ ಟೆಕ್ಸ್ಟ್ ಇಸ್ ಟೆಕ್ಸ್ಟ್ ಅಷ್ಟೆ. ಆ ಟೆಕ್ಸ್ಟಿನ ಒಳ ಸುಳಿವುಗಳೇ ಗೊತ್ತಾಗಲ್ಲ. ಓದಿದವರಿಗೆಲ್ಲ ಶಾಸ್ತ್ರ ಗೊತ್ತಾಗತ್ತಾ? ಎಷ್ಟು ಜನ ಓದಿದ್ದಾರೆ? ವಿದೇಶಿಯರು ಓದಿದ್ರು, ಅವ್ರಿಗೇನು ಅರ್ಥ ಆಯಿತು? ತಾಲೇ ಬುಡ ಗೊತ್ತಾಗಲಿಲ್ಲ ಅವ್ರಿಗೆ. ಬುದ್ಧಿಜೀವಿಗಳು ಓದಿದ್ರು, ನಮ್ಮವರೇ, ಅವರಿಂದ ಇನ್ಫ್ಲೂಯೆನ್ಸ್ಡ್ ಆಗಿ ಓದಿದ್ರು, ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ. ಒಬ್ಬನಿಗೆ ಹೇಗೆ ಅರ್ಥ ಆಗಲ್ಲ ಅಂತ ನೋಡಬೇಕಾದ್ರೆ ಪೆರಿಯಾರ್ ರಾಮಸ್ವಾಮಿ ಅಂತ, ಅವನು ಪೆರಿಯಾರ್ ಅಂತ ನಾವು ಹೇಳಬಾರದು, ಅವರೆಲ್ಲ ಕರಿತಾ ಇದ್ದಾರೆ ಅಂತ ಹೇಳಬೇಕು, ಅವನು ಹಿರಿಯ ಅಂತೆ. ಅವನು ರಾಮಾಯಣದ ಬಗ್ಗೆ ಒಂದು ಲೇಖನ ಬರೆದಾನೆ, ಒಂದು ಹೊತ್ತಿಗೆ. ಅದನ್ನು ನೋಡಿದರೆ ಒಂದನ್ನು ಎಷ್ಟು ಆಳವಾಗಿ ತಪ್ಪರ್ಥ ಮಾಡ್ಕೊಳ್ಬಹುದು ಅಂತ ಗೊತ್ತಾಗುತ್ತೆ. ಪೆರಿಯಾರ್ ರಾಮಾಯಣ ಒಂದನ್ನು ಎಷ್ಟು ತಿರುಚಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಹುದು. ಯಾಕೆಂದರೆ ಇದು ಯಾವ ಗುಣವೂ ಇಲ್ಲ, ಟೆಕ್ಸ್ಟ್ ಇದೆ, ತಿಳ್ಕೊಳ್ಳೋದು ಹೇಗೆ? ಕೇವಲ ಟೆಕ್ಸ್ಟಿನಿಂದ ಅರ್ಥ ಆಗೋ ಯಾವುದೂ ಅರ್ಥ ಆಗಲ್ಲ ರೀ. ಕೇವಲ ಟೆಕ್ಸ್ಟ್ ಇದೆ, ನನಗೆ ಭಾಷೆ ಬರುತ್ತೆ, ಪದ ಬರುತ್ತೆ ಅಂದ್ರೆ ಅರ್ಥ ಆಗತ್ತೆ? ಅಲ್ಲಿ ಇರುವ ವೃದ್ಧರು, ಜ್ಞಾನ ವೃದ್ಧರು ಅಂತೇನಿದ್ದಾರೆ, ಅವರು ಉಪಸತ್ತಿ ಮಾಡಬೇಕು, ಯಾವುದೇ ಆಗಲಿ ಅಲ್ವಾ? ಅಕೃಧ್ಯಂತೋ ನ ಸೂಯಂತೋ ನಿರಹಂಕಾರ ಮತ್ಸರಾ ಜ್ಞಾನನಿಷ್ಠಾಸ್ತ್ರಿಶುಕ್ಲಾಶ್ಚ ಸರ್ವಭೂತ ಹಿತೇ ರತಾಃ. ಕಾರಣವೇ ಇಲ್ಲದೆ ಮುನಿಯದವರು, ಗುಣಕ್ಕೆ ಮತ್ಸರ ಪಡೆದವರು, ಇದು ಬಹಳ ಮುಖ್ಯ. ತನ್ನಲ್ಲಿ ಇಲ್ಲದ ಗುಣಗಳನ್ನ ಇಲ್ಲ ಎಂದೇ ತಿಳಿಯುವವರು, ಜ್ಞಾನ ಬೇಕು ಎನ್ನುವ ಬಯಕೆ ಇರುವವರು, ತ್ರಿಶುಕ್ಲಾಹ ಮೂರರಲ್ಲಿ ಬಿಳಿಯಾಗಿರುವವರು, ಮಾತು ಮನಸ್ಸು ಕರ್ಮ, ಈ ಮೂರರಲ್ಲಿ ಯಾರು ಬಿಳಿಯಾಗಿರ್ತಾರೆ ಅವರು ತಿಳ್ಕೊಳ್ತಾರೆ. ಆಸನ್ ಗೃಹಸ್ಥ ಭೂಯಿಷ್ಠಂ ಶಪಕ್ರಾಂತ ಸ್ವಕರ್ಮಸು ರಾಜಾನಶ್ಚ ಯಥಾಯುಕ್ತ ತಥಾಯುಕ್ತ ಬ್ರಾಹ್ಮಣಾಶ್ಚ ತಥಾ ವಿಧಿ. ಈ ತರಹದ ರಾಜರು ಇದ್ರು, ಗೃಹಸ್ಥರಾದವರು, ತಮ್ಮ ಕರ್ಮದಲ್ಲಿ ತೊಡಗಿದವರು ಇದ್ರು ಒಂದು ಕಾಲದಲ್ಲಿ. ಮಧ್ವಾಚಾರ್ಯರು ಇದನ್ನೇ ಆದಿರಾಜರು ಅಂತ ಕರೀತಾರೆ, ಚಕ್ರವರ್ತಿಗಳು. ಈ ಆದಿರಾಜರು ತಿಳ್ಕೊಂಡಿದ್ರು, ಅವರಿಗೆ ಉಪದೇಶದ ಅವಶ್ಯಕತೆ ಇರಲಿಲ್ಲ. ಅವರು ಬ್ರಾಹ್ಮಣರಿಗಿಂತ ಎಷ್ಟೋ ಜನ ಆದಿರಾಜರು ಬ್ರಾಹ್ಮಣರಿಗೆ ಏನು ಮಾಡಿದ್ರು? ಉಪದೇಶ ಮಾಡಿದವರು ಇದ್ರು. ಋಷಿಗಳೆಲ್ಲ ಅವರಿಂದ ವಿದ್ಯೆಯನ್ನು ಪಡೆದವರಿದ್ದಾರೆ. ಆ ತರಹದ ಗೃಹಸ್ಥರಿದ್ರು. ಆದರೆ ಗೃಹಸ್ಥಾಶ್ರಮ ಅದು ಕರ್ಮ ಬಹುಲವಾದ ಒಂದು ಆಶ್ರಮ. ಸನ್ಯಾಸಿಗೆ ಆ ತರಹದ ಒಂದು ಅಂಟು ಇರಲ್ಲ, ಅದರಿಂದಾಗಿ ಅವನು ಅರ್ಥ ಮಾಡಿಕೊಳ್ಳಬಲ್ಲ ಅಂತ ಅಷ್ಟೇ ಈಗ ಇರೋದು ಅಂತ. ಆಸನ್ ಗೃಹಸ್ಥಾಹ, ಆ ಕಾಲದಲ್ಲಿ ಆ ತರಹದ ಗೃಹಸ್ಥರಿದ್ರು, ರಾಜರೂ ಹಾಗಿದ್ರು. ಸಮಾಹ್ಯಾರ್ಜವ ಸಂಪನ್ನಾ ಸಂತುಷ್ಟ ಜ್ಞಾನ ನಿಶ್ಚಯ ಪ್ರತ್ಯಕ್ಷ ಧರ್ಮಾಶುಚಯ ಶ್ರದ್ಧದಾನಾಸ್ತಪೋಧನಾ. ನೇರವಾದ ನಡೆಯವರು, ಸಿಕ್ಕಿದ್ದರಲ್ಲಿ ತೃಪ್ತಿಯಿಂದ ಇರುವವರು, ಅಚ್ಚ ಕನ್ನಡದಲ್ಲಿ ಹೇಳೋದಾದರೆ ತಣಿದವರು, ಸಾಕು ಅಂತ ಅನ್ನುವವರು, ತಣಿಯುವವರು.
ಜ್ಞಾನ ಯಾವುದು ಅನ್ನುವ ನಿಶ್ಚಯ ಇರುವವರು, ಪಾಪ ಪುಣ್ಯಗಳನ್ನು ನೇರವಾಗಿ ಕಾಣಬಲ್ಲವರು, ಪ್ರತ್ಯಕ್ಷ ಧರ್ಮಾಹ ಶ್ರದ್ಧಾನಾಹ, ಈ ಶಾಸ್ತ್ರವನ್ನು ಅವಲಂಬಿಸಿದರೆ ನಮಗೆ ಫಲ ಸಿಕ್ಕೇ ಸಿಗತ್ತೆ ಅನ್ನುವ ವಿಶ್ವಾಸ ಇರುವವರು, ತಪೋಧನಾಹ ಪುರಸ್ತಾದ್ ಭಾವಿತಾತ್ಮಾನಃ ಯಥಾವಚ್ಚರಿತವ್ರತಾಃ ಚರಂತಿ ಧರ್ಮಂ ಕೃಚ್ಛ್ರೇಪಿ ಕೃಚ್ಛ್ರೇ ಚಾಪಿ ಸುಸಂಹಿತಾಃ. ದೇವರ ಭಕ್ತಿಯನ್ನು ಎದುರಿಟ್ಟುಕೊಂಡವರು, ವ್ರತವನ್ನು ಅಲ್ಲಿರುವಂತೆಯೇ ಮಾಡಿದವರು, ಕಷ್ಟ ಬಂದರೂ ಧರ್ಮ ಬಿಡದವರು, ಶರೀರ ಶೋಷಣೆಗೆ ಹಿಂಜರಿಯದವರು, ಈ ತರಹದ ಧರ್ಮವನ್ನು ಮಾಡುವಾಗ ಅವರಿಗೆ ಸುಖವೇ ಇತ್ತು. ಸಂಹತ್ಯ ಧರ್ಮಂ ಚರತಾಂ ಪುರಾಸೀತ್ ಸುಖಮೇವ ತತ್ ತೇಚಾಂ ನಾಸೀದ್ ವಿಧಾತವ್ಯಂ ಪ್ರಾಯಶ್ಚಿತ್ತಂ ಕದಾಚನ. ಧರ್ಮವನ್ನು ಅವರು ಮೀರಲಿಲ್ಲ, ಅದರಿಂದಾಗಿ ಪ್ರಾಯಶ್ಚಿತ್ತದ ಅವಶ್ಯಕತೆಯೇ ಇರಲಿಲ್ಲ. ಯಾವಾಗ ತಪ್ಪು ಶುರು ಮಾಡಿದೆವೋ ಆವಾಗ ಪ್ರಾಯಶ್ಚಿತ್ತ ಬಂತು. ಈಗ 200 ವರ್ಷ 300 ವರ್ಷದ ಹಿಂದೆ ಸನ್ಯಾಸ ತ್ಯಾಗಕ್ಕೆ ಪ್ರಾಯಶ್ಚಿತ್ತ ಬಂತು. ಯಾಕೆ? ಅಲ್ಲಿ ತನಕ ಸನ್ಯಾಸ ತ್ಯಾಗ ಇರಲಿಲ್ಲ ರೀ. ಅದಕ್ಕೆ 200 ವರ್ಷದ ಹಿಂದೆ 300 ವರ್ಷದಿಂದ ಬಂತು. ಯಾರು? ನಮ್ಮ ದೊಡ್ಡಣ್ಣಂದ್ರು ಇದಾರಲ್ಲ, ಅವ್ರು ಮೊದಲು ಬಿಡ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ನಾವು ಚಿಕ್ಕವರು, ಕಡೆಯವರು ನಾವು. ಆಯ್ತಾ? ಒಂದು ಮನೆಯಲ್ಲಿ 3 ಜನ ಇದ್ದಾರೆ. ದೊಡ್ಡಣ್ಣನ ಕಡೆಯವರೇ ಧರ್ಮಶಾಸ್ತ್ರ ಬರೆದಿರೋದು ಹೆಚ್ಚು. ನಡುವಿನವರು ಇನ್ನೊಂದು ಭಾಷೆಯನ್ನು ಅಪ್ಕೊಂಡು ಕೂತಿದ್ದಾರೆ, ಉಭಯ ವೇದಾಂತಿಗಳು ಅಂತ ಕರೀತಾರೆ ಅವ್ರನ್ನ. ನಾವು ಕಿರಿಯರು, ಚಿಕ್ಕವರು, ನಮ್ಮಿಂದ ಆಗಿರೋದಕ್ಕಿಂತ ಹೆಚ್ಚು ತಪ್ಪು ನಮಗೆ, ನಾವೇನಾದ್ರು ತಪ್ಪು ಮಾಡಿದ್ರೆ ಅವ್ರು ನೋಡ್ಕೊಂಡು ಮಾಡಿದ್ದೀವಿ. ನಮಗಿರುವ ಟೆಕ್ಸ್ಟ್ ಶುದ್ಧವಾಗಿದೆ, ಆದರೆ ನಮ್ಮ ಆಚರಣೆ ಅವ್ರನ್ನ ಹೊತ್ಕೊಂಡಿರ್ಬೋದಲ್ಲ. ಹೀಗಿದೆ ಪ್ರಾಬ್ಲಮ್. ಅದರಿಂದಾಗಿ ಆಗ ಪ್ರಾಯಶ್ಚಿತ್ತ ಮಾಡುವ ಪ್ರಸಂಗವೇ ಇರಲಿಲ್ಲ. ಅಂತಹ ಗೃಹಸ್ಥರಿದ್ದರು. ಆ ಗಾರ್ಹಸ್ಥ್ಯದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ, ಈಗ ಇರುವ ಸನ್ಯಾಸದ ಬಗ್ಗೆ ಮಾತ್ರ ನಾನು ಮಾತನಾಡಿದ್ದು ಅಂದ ಕಪಿಲ. ಇಷ್ಟು ಇವತ್ತು ನೋಡಬಹುದಾದದ್ದು. ನಾಳೆ ನೋಡ್ತೇವೋ ಇಲ್ವೋ ಖಾತ್ರಿ ಇಲ್ಲ. ಶುರು ಮಾಡಿದ್ರೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ನಾಳೆ ಅದು ಏನಾಗ್ತಾ ಇದೆ ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ನೋಡಿ, ದೇವರು ಆಗ ಮಹಾಭಾರತದ ಚಿಂತನೆಯನ್ನು ನಡೆಸಲಿ ಅಂತ ಅಷ್ಟೇ ಕೇಳಬಹುದು. ಸಾಕು. ಕೃಷ್ಣಾರ್ಪಣಮಸ್ತು.